ನಿನ್ನ ಹೃದಯ ನಿನ್ನನ್ನು ಹೇಗೆ ಡಿಸೀವ್ ಮಾಡುತ್ತೆ? ಯಾವ ಥರ ಕೇಳಿದರೆ, ನಿನ್ನ ಹೃದಯ ನಿನಗೆ ಹೇಳೋದು ಪೂರ್ತಿ, ಯು ಸರ್ಚ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಕ್ರಿಯೇಷನ್. ವೇರ್ ವಿ ಆರ್ ಸರ್ಚಿಂಗ್ ಆರ್ ಸ್ಯಾಟಿಸ್ಫ್ಯಾಕ್ಷನ್ ಟುಡೇ? ಸೃಷ್ಟಿಯಲ್ಲಿ ಹುಡುಕ್ತಾ ಇದ್ದೀವಾ, ಸೃಷ್ಟಿಕರ್ತನಲ್ಲಿ ಹುಡುಕ್ತಾ ಇದ್ದೀವಾ? ಇವರು ಮನುಷ್ಯನ ಹೃದಯವನ್ನು ಸೃಷ್ಟಿ ಮಾಡಿರೋದು ಅವರಿಗೋಸ್ಕರ. ಯುವರ್ ಹಾರ್ಟ್ ಈಸ್ ಕ್ರಿಯೇಟೆಡ್ ಫಾರ್ ಗಾಡ್. ಇಫ್ ದೆರ್ ಈಸ್ ನೋ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯುವರ್ ಹಾರ್ಟ್ ವಿಲ್ ಸರ್ಚ್ ಫಾರ್ ಸಮಥಿಂಗ್. ನಮ್ಮ ಹೃದಯದಲ್ಲಿ ದೇವರ ಸಾನ್ನಿಧ್ಯ ಇಲ್ಲದೆ ಇದ್ದರೆ, ದೇವರು ನಮ್ಮ ಹೃದಯದಲ್ಲಿ ಇಲ್ಲದೆ ಇದ್ದರೆ ನಾವೇನು ಮಾಡ್ತೀವಿ ಅಂದರೆ, ಏನು ಹುಡುಕ್ತೀವಿ? ವಿ ಸರ್ಚ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್. ನಾವು ಯಾವುದಕ್ಕಾಗಿ ಹುಡುಕ್ತೀವಿ? ಸ್ಯಾಟಿಸ್ಫ್ಯಾಕ್ಷನ್ಗಾಗಿ ಹುಡುಕ್ತೀವಿ, ಒಂದು ತೃಪ್ತಿಗಾಗಿ ಹುಡುಕ್ತೀವಿ. ಬಟ್ ವಿ ವಿಲ್ ನೆವರ್ ಫೈಂಡ್ ಸ್ಯಾಟಿಸ್ಫ್ಯಾಕ್ಷನ್ ಅಂಟಿಲ್ ವಿ ಫೈಂಡ್ ಗಾಡ್ ಇನ್ ಅವರ್ ಹಾರ್ಟ್. ನಾವು ಈ ಪ್ರಪಂಚದಲ್ಲಿ ಏನೆಲ್ಲ ಹುಡುಕಿದ್ರು, ಎಷ್ಟೆಲ್ಲ ಹುಡುಕಿದ್ರು, ಏನೆಲ್ಲ ಹುಡುಕಿದ್ದೆಲ್ಲ ಪಡ್ಕೊಂಡ್ರು, ಫೈನಲ್ ಆಗಿ ನಮಗೆ ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗೋದೇ ಇಲ್ಲ. ನಮ್ಮ ಹೃದಯಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ದೇವರು ಮಾತ್ರನೇ. ಗಾಡ್ ಅಲೋನ್ ಈಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಅವರ್ ಸೋಲ್. ಇಲ್ಲಿ ಹಾರ್ಟ್ ಅಂತ ಹೇಳುವಾಗ ನಾಟ್ ದ ಫಿಸಿಕಲ್ ಹಾರ್ಟ್ ಬಟ್ ಅವರ್ ಸೋಲ್, ನಮ್ಮ ಪ್ರಾಣ ಅಂತ ಹೇಳ್ತೀವಲ್ಲ, ಆತ್ಮ, ಪ್ರಾಣ, ದೇಹ. ಈಗ ನಮ್ಮ ಪ್ರಾಣದಲ್ಲಿ ಏನಾಗ್ತಾ ಇದೆ, ಅಥವಾ ಮನಸ್ಸು ಅಂತ ಹೇಳ್ತೀವಲ್ಲ, ಮನಸ್ಸು ಅಂತಲೇ ಇಟ್ಕೊಳ್ಳಿ, ಯಾಕೆಂದರೆ ಬೇರೆ ವರ್ಡ್ ಯೂಸ್ ಮಾಡಿದರೆ ನಮ್ಗೆ ಅರ್ಥ ಆಗೋದಿಲ್ಲ. ನಮ್ಮ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ಕೆಲವರು ಹೇಳ್ತಾರಲ್ಲ, ನಿಮಗೆ ಅರ್ಥ ಆಗ್ತಾ ಇದೆಯಾ ನಮ್ಮ ಮನಸ್ಸಲ್ಲಿ ಏನಾಗ್ತಾ ಇದೆ? ಡೂ ಯು ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಮೈ ಮೈಂಡ್, ಇನ್ ಮೈ ಸೋಲ್ ಅಂತ ಹೇಳ್ತೀವಿ. ಐ ಡೋಂಟ್ ನೋ, ಗೊತ್ತಾಗ್ತಾ ಇಲ್ಲ ನಿಮ್ಮ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ. ಬಟ್ ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಯು, ಯುವರ್ ಹಾರ್ಟ್ ಈಸ್ ಸರ್ಚಿಂಗ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್. ಯುವರ್ ಸೋಲ್ ಈಸ್ ಲಾಂಗಿಂಗ್ ಫಾರ್ ಸಮಥಿಂಗ್ ವಿಚ್ ಯು ಡು ನಾಟ್ ನೋ, ಆ್ಯಂಡ್ ಯು ಆರ್ ಸರ್ಚಿಂಗ್ ಟು ಫುಲ್ಫಿಲ್ ದ್ಯಾಟ್ ಲಾಂಗಿಂಗ್ನೆಸ್. ನಮ್ಮ ಹೃದಯ ಯಾವುದೋ ಒಂದನ್ನು ಬಯಸ್ತಾ ಇದೆ, ನಮ್ಮ ಮನಸ್ಸು ಏನೋ ಒಂದನ್ನು ಬಯಸ್ತಾ ಇದೆ, ಅದು ಏನು ಅಂತ ನಮಗೆ ಗೊತ್ತಿಲ್ಲ. ಬಟ್ ನಾವು ಹುಡುಕ್ತಾ ಇದ್ದೀವಿ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ. ಅನೇಕ ರೀತಿಯಲ್ಲಿ ನಾವು ಟ್ರೈ ಮಾಡಿ 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 ಫೇಲ್ ಆಗಿಬಿಟ್ಟಿದ್ದೀವಿ, ಎಲ್ಲೂ ಪಾಸ್ ಆಗಿಲ್ಲ. ವಿ ಟ್ರೈಡ್ ಬಟ್ ವಿ ಫೇಲ್ಡ್. ಕೀರ್ತನಕಾರ 42 ಹೇಳ್ತಾನೆ, ಕೀರ್ತನೆ 42, ಸಾಮ್ 42, ಬಾಯಾರಿದ ಜಿಂಕೆ ಹಾತೊರೆಯುವಂತೆ ತ್ವರೆಗಾಗಿ ದಣಿದೆನ್ನ ಮನ ದೇವ ಹಂಬಲಿಸುತ್ತಿದೆ ನಿನಗಾಗಿ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಹೃದಯ. ಆಸ್ ಎ ಡೀರ್ ಲಾಂಗ್ಸ್ ಫಾರ್ ಫ್ಲೋಯಿಂಗ್ ಸ್ಟ್ರೀಮ್ಸ್, ಸೊ ಮೈ ಸೋಲ್ ಲಾಂಗ್ಸ್ ಫಾರ್ ಯು, ಓ ಗಾಡ್. ಮೈ ಸೋಲ್ ಥರ್ಸ್ ಫಾರ್ ಗಾಡ್, ಫಾರ್ ದ ಲಿವಿಂಗ್ ಗಾಡ್. ಯಾವ ರೀತಿ ಒಂದು ಬಾಯಾರಿದ ಜಿಂಕೆ ನೀರಿಗಾಗಿ ಹಾತೊರೆಯುತ್ತೋ ಆ ಬಾಯಾರಿಕೆ ಸಮಯದಲ್ಲಿ, ಅದೇ ರೀತಿಯಲ್ಲಿ ನನ್ನ ಒಂದು ಮನಸ್ಸು, ನನ್ನ ಒಂದು ಅಂತರಂಗ ದಾಹಗೊಳ್ತಾ ಇದೆ, ತವಕ ಪಡ್ತಾ ಇದೆ, ಹಂಬಲಿಸ್ತಾ ಇದೆ. ಯಾವುದಕ್ಕಾಗಿ ಕೇಳಿದರೆ ಜೀವಂತ ದೇವರಿಗಾಗಿ ಅಂತ ಯಾರು ಹೇಳ್ತಾರೆ? ಕೀರ್ತನಕಾರ ಹೇಳ್ತಾನೆ. ಸೊ ದಾವೀದನಿಗೆ ಗೊತ್ತಿತ್ತು, ನನ್ನ ಮನಸ್ಸಿಗೆ, ನನ್ನ ಅಂತರಂಗಕ್ಕೆ ನಿಜವಾಗಲೂ ಸ್ಯಾಟಿಸ್ಫ್ಯಾಕ್ಷನ್ ದೇವರೇ ಅಂತ. ಅದನ್ನು ಕೀರ್ತನೆ 62 ಕೂಡ ಅವ್ರು ಹೇಳ್ತಾರೆ. ಸಾಮ್ 62 ಆಲ್ಸೋ ಹಿ ಸೇಸ್ ದಟ್. ಏನು ಹೇಳ್ತಾರೆ ಅಂದರೆ, ಫಾರ್ ಗಾಡ್ ಅಲೋನ್ ಮೈ ಸೋಲ್ ವೇಟ್ಸ್ ಇನ್ ಸೈಲೆನ್ಸ್, ಫ್ರಮ್ ಹಿಮ್ ಕಮ್ಸ್ ಮೈ ಸಾಲ್ವೇಷನ್, ಆರ್ ದ ಸ್ಯಾಟಿಸ್ಫ್ಯಾಕ್ಷನ್, ಆರ್ ದ ಕಂಫರ್ಟ್. He alone is my rock and my salvation, my fortress, I shall never be shaken. ನೋಡಿ ಎಷ್ಟು ಚೆನ್ನಾಗಿದೆ. ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ, ನನ್ನ ಜೀವೋದ್ಧಾರ ಆತನಿಂದಲೇ, ಅಥವಾ ನನ್ನ ರಕ್ಷಣೆ ಆತನಿಂದಲೇ, ಆತನೇ ನನಗೆ ದುರ್ಗ, ರಕ್ಷಕ, ಶರಣು, ನಾನೆಂದಿಗೂ ಕದಲಿ ಬೀಳೆನು. ಐ ಶಲ್ ನೆವರ್ ಬಿ ಶೇಕನ್. ನಾವು ಅವಾಗವಾಗ ಶೇಕ್ ಆಗ್ತಾನೆ ಇರ್ತೀವಿ, ಬೀಳ್ತಾನೆ ಇರ್ತೀವಿ. ವೈ ವಿ ಆರ್ ಶೇಕನ್ ಮೆನಿ ಟೈಮ್ಸ್ ಆರ್ ಆಲ್ವೇಸ್? ಬಿಕಾಸ್
we have not yet satisfied with the power of Christ in us. ಕ್ರಿಸ್ತನ ಶಕ್ತಿಯಿಂದ ನಾವಿನ್ನೂ ತುಂಬಲ್ಪಟ್ಟಿಲ್ಲ. ನಮ್ಗೆ ಅನೇಕ ವಾಕ್ಯಗಳು ಗೊತ್ತಿದೆ. ವಿ ನೋ ದ ವರ್ಡ್ ಆಫ್ ಗಾಡ್, ಸ್ಕ್ರಿಪ್ಚರ್ಸ್ ಬೈ ಹಾರ್ಟ್, ನೋ ಯೂಸ್, ಗುಡ್ ಫಾರ್ ನಥಿಂಗ್. ಈವನ್ ಡೆವಿಲ್ ನೋಸ್ ಸ್ಕ್ರಿಪ್ಚರ್ಸ್ ಬೈ ಹಾರ್ಟ್. ಕ್ವಶನ್ ಏನು ಕೇಳಿದರೆ, even though we are Christians, do I have that longingness in my soul, in my mind, in my heart? ನಾನು ಕ್ರೈಸ್ತನಾಗಿ ಎಷ್ಟೋ ವರ್ಷಗಳಾಗಿದ್ದರೂ ಕೂಡ ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ಒಂದು ತವಕ, ಬಾಯಾರಿಕೆ, ದಾಹ ದೇವರಿಗಾಗಿ ನನ್ನಲ್ಲಿ ಬಂದಿದೆಯಾ? ವಿ ಹ್ಯಾವ್ ಮೆನಿ ಲಾಂಗಿಂಗ್ಸ್ ಇನ್ ಅವರ್ ಸೋಲ್, ಇನ್ ಅವರ್ ಮೈಂಡ್, ಇನ್ ಅವರ್ ಹಾರ್ಟ್. ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ ಅನೇಕ ವಿಷಯಗಳ ನಿಮಿತ್ತವಾಗಿ ಒಂದು ದಾಹ ಇದೆ, ಬಯಕೆ ಇದೆ. ನನಗಿದು ಬೇಕು, ನನಗೆ ಹೀಗಾಗಬೇಕು, ಅದು ಸಿಗಬೇಕು, ಇದು ಸಿಗಬೇಕು, ನನಗೆ ಪ್ರೀತಿ ಬೇಕು, ನನಗೆ ಶಾಂತಿ ಬೇಕು, ನನಗೆ ಸಮಾಧಾನ ಬೇಕು, ನನಗೆ ನೆಮ್ಮದಿ ಬೇಕು. ಇದಕ್ಕೆಲ್ಲ ನಾವು ತವಕ ಪಡ್ತೀವಿ. ತವಕ ಪಟ್ಟು ಅಥವಾ ಜಾಬ್ ಬೇಕು, ಏನೇನೋ ಬೇಕು. ವಿ ಹ್ಯಾವ್ ಹಂಡ್ರೆಡ್ಸ್ ಆಫ್ ವಾಂಟ್ಸ್. ಈವನ್ ಆಲ್ 100 ವಾಂಟ್ಸ್ ಆಫ್ ಯೋರ್ಸ್ being satisfied also, you cannot be satisfied. ಆ 100ಕ್ಕೆ 100 ನಮ್ಮ ಒಂದು ಅಗತ್ಯಗಳು ಏನು, ಆಸೆಗಳಿದ್ದು ಅದು 100ಕ್ಕೆ 100 ಪೂರ್ತಿ ಆದರೂ ಕೂಡ ನಮಗೆ ತೃಪ್ತಿ ಆಗೋದಿಲ್ಲ. ಯಾಕೆ ಅಂದರೆ ವಾಕ್ಯ ಹೇಳುತ್ತೆ, ಫಾರ್ ಗಾಡ್ ಅಲೋನ್ ಮೈ ಸೋಲ್ ವೇಟ್ಸ್ ಇನ್ ಸೈಲೆನ್ಸ್, ಫ್ರಮ್ ಹಿಮ್ ಕಮ್ಸ್ ಮೈ ಸಾಲ್ವೇಷನ್. ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ, ನನ್ನ ಜೀವೋದ್ಧಾರ ಆತನಿಂದಲೇ. ಹಾಗಾದರೆ ಅದು ಯಾರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಕೇಳಿದರೆ, ಬಾಯಾರಿದ ಜಿಂಕೆ ನೀರಿಗಾಗಿ ಹಾತೊರೆಯುವ ಹಾಗೆ ನನ್ನ ಮನಸ್ಸು ದೇವರಿಗಾಗಿ, ಕ್ರಿಸ್ತನಿಗಾಗಿ, ಪವಿತ್ರಾತ್ಮನಿಗಾಗಿ ಹಾತೊರೆಯಬೇಕು. ಆ ರೀತಿ ನಮ್ಮ ಮನಸ್ಸು ಯಾವಾಗಾದರೂ ಹಾತೊರೆದಿದೆಯಾ? ನಾವು ಪ್ರಾರ್ಥನೆಗೆ ಬಂದಿದ್ದೀವಿ, ಬರ್ತೀವಿ, ಹೋಗ್ತೀವಿ, ಧ್ಯಾನಕ್ಕೆ ಬರ್ತೀವಿ, ಹೋಗ್ತೀವಿ. ಆದರೆ ಡೂ ಐ ಹ್ಯಾವ್ ದ್ಯಾಟ್ ಥರ್ಸ್ಟ್, ದಟ್ ಲಾಂಗಿಂಗ್ನೆಸ್, that longingness to drink water, living water? ಒಂದು ಜಿಂಕೆ ದಣಿದಾಗ ಅದು ನೀರಿಗಾಗಿ ಹುಡುಕಾಟ ಮಾಡುತ್ತೆ. ದಟ್ ಮೀನ್ಸ್ ದ ಫೋಕಸ್ ಆಫ್ ದಟ್ ಡೀರ್ ಇಸ್ ಓನ್ಲಿ ವಾಟರ್, ನಥಿಂಗ್ ಎಲ್ಸ್. ಅದೇ ರೀತಿಯಲ್ಲಿ ನಾವು ಯಾವತ್ತಾದರೂ ಕ್ರಿಸ್ತನನ್ನು ಹುಡುಕಿದೀವಾ? ದೇವರ ವಾಕ್ಯ ಕೇಳಿಸ್ಕೊಳ್ಳುವಾಗ ವಿ ಮೈಟ್ ಬಿ ಸೀರಿಯಸ್, ನಾವು ಸೀರಿಯಸ್ ಆಗಿರ್ಬೋದು, ಭಯಂಕರ ಭಯಭಕ್ತಿಯಿಂದ ಇರ್ಬೋದು. ಅದೆಲ್ಲ ನಾನು ಹೇಳ್ತಾ ಇರೋದು. ಅಪಾರ್ಟ್ ಫ್ರಮ್ ದ್ಯಾಟ್, ಅದನ್ನು ಹೊರತುಪಡಿಸಿ ನಾವು ಯಾವತ್ತಾದರೂ ನಿಜವಾಗಲೂ ಆ ಒಂದು ದಾಹದಿಂದ, ತವಕದಿಂದ ನನಗೆ ದೇವರು ಬೇಕು, ನಮಗದು ಹುಡುಕೋಕೆ ಇನ್ನೂ ಯೋಚನೆ ಕೂಡ ಬಂದಿರೋಲ್ಲ ಎಷ್ಟೋ ಜನರ ಹೃದಯದಲ್ಲಿ. ನಮಗೆ ದೇವರು ಬೇಕು. ಯಾಕೆ ಅಂದರೆ ದೇವರಿದ್ದರೆ ನಮಗೆಲ್ಲ ಚೆನ್ನಾಗಿರುತ್ತೆ. ಇಫ್ ಗಾಡ್ ಈಸ್ ದೇರ್, ಎವ್ರಿಥಿಂಗ್ ವಿಲ್ ಬಿ ಫೈನ್, ಎವ್ರಿಥಿಂಗ್ ಗೋಸ್ ಸ್ಮೂತ್ಲಿ. ಸೊ ಫಾರ್ ದ್ಯಾಟ್ ವಿ ನೀಡ್ ಗಾಡ್. ದಟ್ ಇಸ್ ಕಾಮನ್ ಹ್ಯೂಮನ್ ಥಿಂಕಿಂಗ್, ಸೆಲ್ಫಿಶ್ ಥಿಂಕಿಂಗ್. ಒಂದು ಸ್ವಾರ್ಥಭರಿತವಾದ ಮನುಷ್ಯನ ಒಂದು ಆಲೋಚನೆ ಆಗಿದೆ ಅದು. ದೇವರಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ದೇವ್ರು ಯಾಕೆ ಬೇಕು? ಎಲ್ಲ ಚೆನ್ನಾಗಿರುತ್ತೆ. ದುಡ್ಡಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಅಂದರೆ ನಮಗೇನು ಬೇಕೋ ಅದನ್ನು ನಾವು ತಗೋಬೋದು ಅಂತಕ್ಕಂಥ ಒಂದು ಮಾನಸಿಕವಾದ ಆಲೋಚನೆ ಇದೆಯಲ್ಲ, ಅದೇ ರೀತಿ ದೇವ್ರನ್ನ ದುಡ್ಡು ಥರ ಯೂಸ್ ಮಾಡುವ ಎಷ್ಟೋ ಜನ ಕ್ರೈಸ್ತರು ಇವತ್ತು ಪ್ರಪಂಚದಲ್ಲಿದ್ದಾರೆ. ದೇವರಿದ್ದರೆ ಕಾಯಿಲೆ ಇರೋಲ್ಲ, ದೇವರಿದ್ದರೆ ಕಾಯಿಲೆ ಬಂದರೂ ವಾಸಿ ಮಾಡಿಬಿಡ್ತಾರೆ, ದೇವರಿದ್ದರೆ ಅದ್ಭುತ ಮಾಡ್ತಾರೆ, ದೇವರಿದ್ದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ನಮ್ಗೆ ಯಾವುದು ಕಷ್ಟ ತಾಪತ್ರಯಗಳಿರೋದಿಲ್ಲ. ಆಲ್ ದೀಸ್ ಥಿಂಗ್ಸ್ ವಿ ಥಿಂಕ್ ಇಫ್ ಗಾಡ್ ಈಸ್ ವಿತ್ ಅಸ್, ವಿ ವಿಲ್ ಹ್ಯಾವ್ ವಾಟ್ ಎವರ್ ವಿ ವಾಂಟ್, ವಿ ಕ್ಯಾನ್ ಹ್ಯಾವ್ ಎ ವೆರಿ ಗುಡ್ ಲೈಫ್. ಆ ರೀತಿ. ಸೊ ಅಲ್ಟಿಮೇಟ್ಲಿ ಯುವರ್ ಸೋಲ್ ಈಸ್ ಸೀಕಿಂಗ್ ಫಾರ್ ವಾಟ್? ಪ್ಲೆಷರ್, ನಾಟ್ ಗಾಡ್. ಹಾಗಾದರೆ ನಮ್ಮ ಹೃದಯ ಹುಡುಕ್ತಾ ಇರೋದು ದೇವರನ್ನಲ್ಲ, ದೇವರಿಂದ ಸಿಗುವ ಒಳಿತು ಮಾತ್ರ. ಇಲ್ಲಿ ದಾವೀದ ಹೇಳ್ತಾ ಇರೋದು, ಮೈ ಸೋಲ್ ಲಾಂಗ್ಸ್ ಫಾರ್ ಗಾಡ್, ನಾಟ್ ಗಾಡ್ಸ್ ಬ್ಲೆಸ್ಸಿಂಗ್. ಅರ್ಥ ಮಾಡ್ಕೊಳ್ಳಿ, ನನ್ನ ಮನಸ್ಸು, ನನ್ನ ಹೃದಯ ತವಕ ಪಡ್ತಾ ಇರೋದು ದೇವರ ಆಶೀರ್ವಾದಕ್ಕಾಗಿ ಅಲ್ಲ, ದೇವರಿಗಾಗಿ, ಜೀವಂತ ದೇವರಿಗಾಗಿ. ಅದು ಯಾವ ರೀತಿಯಲ್ಲಿ ನಾನು ಹುಡುಕಾಟ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಜಿಂಕೆ ಬಳಲಿದ ಸಮಯದಲ್ಲಿ ನೀರು ಹುಡ್ಕೊಂಡು ಇಲ್ಲಿ ಹೋಗುತ್ತೆ, ಇಲ್ಲಿ ಸಿಕ್ಕಿಲ್ವಾ ಇನ್ನೊಂದು ಕಡೆ ಹೋಗುತ್ತೆ, ಅಲ್ಲಿ ಸಿಗ್ತಾ ಇಲ್ವಾ ಇನ್ನೊಂದು ಕಡೆ ಹೋಗುತ್ತೆ. until it finds water, it searches for the water. The focus of the deer is only water. I want to drink water, I need water. ಅದು ಸುಮ್ಮನೆ ನಡ್ಕೊಂಡು ಹೋಗೋದಿಲ್ಲ. ಜಿಂಕೆ
ಈ ನೀರು ಹುಡ್ಕೊಂಡು ಹೋಗೋದು ನಿಧಾನ ನಡ್ಕೊಂಡು ಹೋಗೋದಿಲ್ಲ, ಓಡುತ್ತೆ. ನೀರು ಹುಡ್ಕೊಂಡು ಓಡುತ್ತೆ. ಅದೇ ರೀತಿಯಲ್ಲಿ ನಮ್ಮ ಒಂದು ಹೃದಯ ಹುಡ್ಕೊಂಡು ಓಡಬೇಕು. ಆದರೆ ಇವತ್ತು ಓಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಯೆರೆಮೀಯ ಪ್ರವಾದಿ ಹೇಳ್ತಾನೆ, ಯೆರೆಮೀಯ ಪ್ರವಾದಿಯ ಪುಸ್ತಕ 17ನೇ ಅಧ್ಯಾಯ 9ನೇ ವಚನ, ಜೆರೆಮಾಯ ಚಾಪ್ಟರ್ 17 ವರ್ಸ್ 9, ಇಟ್ ಸೇಸ್, ಮನುಷ್ಯನ ಹೃದಯಕ್ಕೆ ಅಂಟಿದೆ ಗುಣವಾಗದ ಒಂದು ರೋಗ. ಮನುಷ್ಯನ ಹೃದಯ ಎಲ್ಲಕ್ಕಿಂತ ವಂಚಕ. ಎಲ್ಲಕ್ಕಿಂತ ವಂಚಕ ಯಾವುದು ಗೊತ್ತಾ? ಯುವರ್ ಸೋಲ್. ಯುವರ್ ಸೋಲ್ ಈಸ್ ಡಿವಿಯಸ್, ಡಿಸೆಪ್ಟಿವ್, ಕನ್ನಿಂಗ್, ಡಿಸೀವಿಂಗ್. ಹೂ ಈಸ್ ಡಿಸೀವಿಂಗ್ ಯು ಕೇಳಿದರೆ, ಯುವರ್ ಸೋಲ್, ಯುವರ್ ಹಾರ್ಟ್, ಯುವರ್ ಮೈಂಡ್ ಈಸ್ ಡಿಸೀವಿಂಗ್ ಯು. ಅದಕ್ಕೆ ಅಂಟಿದೆ ಒಂದು ಗುಣವಾಗದ ಒಂದು ರೋಗ. ಅದಕ್ಕೆ ಅಂಟಿದೆ ಗುಣವಾಗದ ರೋಗ. ಮನುಷ್ಯನ ಹೃದಯ ಎಲ್ಲಕ್ಕಿಂತ ವಂಚಕ. ನಮ್ಮ ಹೃದಯ ವಂಚಕ ಹೌದಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಕೇಳಿದರೆ, ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್. ನಮ್ಮ ಹೃದಯ ವಂಚಕ ಹೃದಯ. ಯಾಕೆ ಅಂದರೆ ನಮ್ಮ ಹೃದಯನೇ ನಮ್ಮನ್ನು ವಂಚುತ್ತೆ. ನೋಡಿ ಹೇಗೆ ವಂಚುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇನ್ ದಿಸ್ ಮ್ಯಾಟರ್, ಈ ವಿಷಯದಲ್ಲಿ ನಮ್ಮ ಹೃದಯಕ್ಕೆ ನಿಜವಾದ, ನಮ್ಮ ಸೋಲ್ಗೆ ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಯಾರು? ಗಾಡ್, ಆರ್ ಕ್ರಿಯೇಟರ್ ಗಾಡ್ ಅಲ್ವಾ? ಗಾಡ್ ಆರ್ ಕ್ರಿಯೇಟರ್ ಈಸ್ ಓನ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಅವರ್ ಸೋಲ್, ಫಾರ್ ಅವರ್ ಲೈಫ್. ದಟ್ ಈಸ್ ಟ್ರೂತ್. ಆದರೆ ಹೌ ಯುವರ್ ಹಾರ್ಟ್ ಡಿಸೀವ್ಸ್ ಯು. ನಿನ್ನ ಹೃದಯ ನಿನ್ನನ್ನು ಹೇಗೆ ಡಿಸೀವ್ ಮಾಡುತ್ತೆ? ಯಾವ ಥರ ಕೇಳಿದರೆ, ನಿನ್ನ ಹೃದಯ ನಿನಗೆ ಹೇಳೋದು ಪೂರ್ತಿ, ಯು ಸರ್ಚ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಕ್ರಿಯೇಷನ್. ವೇರ್ ವಿ ಆರ್ ಸರ್ಚಿಂಗ್ our satisfaction today? Where you are searching your satisfaction today? ನಿಮ್ಮ ಒಂದು ಜೀವನದ ಸಮಾಧಾನ, ಸಂತೃಪ್ತಿ ಅಂತ ಏನು ಹೇಳ್ತೀವಲ್ವಾ, ಯಾವುದ್ರಲ್ಲಿ ಹುಡುಕ್ತಾ ಇದ್ದೀವಿ? ಎಲ್ಲಿ ಹುಡುಕ್ತಾ ಇದ್ದೀವಿ? ಸೃಷ್ಟಿಯಲ್ಲಿ ಹುಡುಕ್ತಾ ಇದ್ದೀವಾ? ಸೃಷ್ಟಿಕರ್ತನಲ್ಲಿ ಹುಡುಕ್ತಾ ಇದ್ದೀವಾ? ಅಥವಾ ಸೃಷ್ಟಿಕರ್ತನಲ್ಲಿ ಹುಡುಕ್ತಾ ಇದ್ದೀವಾ? ಅಥವಾ ಸೃಷ್ಟಿ ಪ್ರಪಂಚದಲ್ಲಿ ದೇವರು ಸೃಷ್ಟಿ ಮಾಡಿದಂತಹ ಮನುಷ್ಯ ಇರ್ಬೋದು, ಹಣ ಇರ್ಬೋದು, ಆಸ್ತಿಪಾಸ್ತಿ ಇರ್ಬೋದು, ಆರೋಗ್ಯ ಇರ್ಬೋದು, ಬಿಸ್ನೆಸ್ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಸೌಂದರ್ಯ ಇರ್ಬೋದು, ಸಂಗಾತಿ, ಮಕ್ಕಳು, ಯಾವುದ್ರಲ್ಲಿ ಹುಡುಕ್ತಾ ಇದ್ದೀವಿ? ನಾವು ಯಾವುದ್ರಲ್ಲಿ ಹುಡುಕ್ತೀವಿ? ನಾವೆಲ್ಲರೂ ಹುಡುಕ್ತಾ ಇರೋದು ಲೋಕದಲ್ಲೇ. ವಿ ಆರ್ ಸೀಕಿಂಗ್ ದ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಅವರ್ ಸೋಲ್ ಓನ್ಲಿ ಇನ್ ದ ಕ್ರಿಯೇಷನ್, ನಾಟ್ ಇನ್ ದ ಕ್ರಿಯೇಟರ್. ಅದಕ್ಕೆ ಹೇಳಿದ್ದು, ನಮ್ಮ ಹೃದಯನೇ ನಮ್ಮನ್ನು ವಂಚಿಸುತ್ತೆ. ಇವತ್ತಿನ ಪ್ರಪಂಚದಲ್ಲಿ ನೋಡುವಾಗ, ಈ ಒಂದು ಪ್ರೇಯರ್ ಗ್ರೂಪ್ ರಿಲೇಟೆಡ್ ಆಗಿ ನೋಡುವಾಗ, ಕರಿಸ್ಮ್ಯಾಟಿಕ್ ಧ್ಯಾನಕೂಟಗಳಲ್ಲಿ ನಾವು ನೋಡುವಾಗ, ನಮ್ಮ ಹೃದಯ ನಮ್ಮನ್ನು ಹೇಗೆ ವಂಚಿಸುತ್ತೆ ಗೊತ್ತಾ? ಆ ಪ್ರಾರ್ಥನೆಗೆ ಹೋದರೆ ನಮಗೆ ಒಳ್ಳೆಯದಾಗುತ್ತೆ, ಇವ್ರು ನಡೆಸುವ ಪ್ರಾರ್ಥನೆಗೆ ಹೋದರೆ ಒಳ್ಳೆಯದಾಗುತ್ತೆ, ಆ ರಿಟ್ರೀಟ್ ಸೆಂಟ್ರಿಗೆ ಹೋದರೆ ಒಳ್ಳೆಯದಾಗುತ್ತೆ, ಆ ಬ್ರದರ್ ಜೊತೆಯಲ್ಲಿದ್ದರೆ ಒಳ್ಳೆಯದಾಗುತ್ತೆ, ಈ ಫಾದರ್ ಜೊತೆಯಲ್ಲಿದ್ದರೆ ಒಳ್ಳೆಯದಾಗುತ್ತೆ, ಈ ಪಾಸ್ಟರ್ ಜೊತೆಯಲ್ಲಿದ್ದರೆ ಒಳ್ಳೆಯದಾಗುತ್ತೆ, ಸಭೆ ಚೇಂಜ್ ಮಾಡಿ ಆ ಸಭೆಗೆ ಹೋದರೆ ಒಳ್ಳೆಯದಾಗುತ್ತೆ, ಈ ಸಭೆಗೆ ಹೋದರೆ ಒಳ್ಳೆಯದಾಗುತ್ತೆ. ಯೋಚನೆ ಮಾಡ್ತೀವಾ? ಎಷ್ಟು ಜನ ಯೋಚನೆ ಮಾಡಿದ್ದೀವಿ, ನಾನು ಕ್ರಿಸ್ತನಲ್ಲಿದ್ದರೆ ನನಗೆ ಖಂಡಿತ ಒಳ್ಳೆಯದಾಗುತ್ತೆ. ಇಫ್ ಐ ಆಮ್ ಇನ್ ಕ್ರೈಸ್ಟ್ ಆ್ಯಂಡ್ ಕ್ರೈಸ್ಟ್ ಈಸ್ ಇನ್ ಮೀ, I am the most happiest person. I will have contentment. ಯೇಸು ನನ್ನಲ್ಲಿಯೂ ನಾನು ಯೇಸುವಿನಲ್ಲಿಯೂ ಇರೋದೇ ಮುಖ್ಯ. ಅಷ್ಟು ಇದ್ಬಿಟ್ರೆ ನನ್ನ ಜೀವನ ಸಂತೃಪ್ತ ಜೀವನ ಅಂತ ನಮ್ಮ ಹೃದಯ ನಮಗೆ ಯಾವತ್ತಾದರೂ ಹೇಳಿದ್ಯಾ? ಧ್ಯಾನಕ್ಕೆ ಹೋದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿರ್ಬೋದು, ಕ್ರಿಸ್ತನಲ್ಲಿದ್ದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ಯಾ? ಪ್ರೇಯರಿಗೆ ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿರ್ಬೋದು, ಕ್ರಿಸ್ತನಲ್ಲಿದ್ದರೆ ಒಳ್ಳೆಯದಾಗುತ್ತೆ ಅಂತ ಯಾವತ್ತಾದರೂ ಒಂದು ಕನ್ವಿಕ್ಷನ್, ಒಂದು ಮನವರಿಕೆ ನಮ್ಮ ಹೃದಯ ನಮಗೆ ತಂದು ಕೊಟ್ಟಿದೆಯಾ? ಥಿಂಕ್ ಮಾಡಿ ನೋಡೋಣ. ತಂದು ಕೊಟ್ಟಿಲ್ಲ. ಕಾರಣ, ಅದಕ್ಕೆ ರೋಗ ಇದೆ. ನಮ್ಮ ಹೃದಯಕ್ಕೆ ರೋಗ ಇರೋದ್ರಿಂದ, ಆ ರೋಗ ಏನು? ಸಿನ್, ಪಾಪ ಎಂಬ ರೋಗ ನಮ್ಮ ಹೃದಯದಲ್ಲಿರುವಾಗ, ನಮ್ಮ ಸೋಲಲ್ಲಿರುವಾಗ, ಖಂಡಿತವಾಗಲೂ ಇದು
ದೇವ್ರನ್ನ ಹುಡುಕೋಕೆ ಹೇಳ್ಕೊಡೋದಿಲ್ಲ. ನಮ್ಮ ಮೈಂಡ್ ಹೇಳ್ಕೊಡೋದೇನು ಗೊತ್ತಾ? ಅವರಲ್ಲಿ ಹುಡುಕು, ಇವರಲ್ಲಿ ಹುಡುಕು, ಅದರಲ್ಲಿ ಹುಡುಕು, ಇದರಲ್ಲಿ ಹುಡುಕು, ಆ ಪ್ರೇಯರಲ್ಲಿ ಹುಡುಕು, ಈ ಪ್ರೇಯರಲ್ಲಿ ಹುಡುಕು, ಆ ರಿಟ್ರೀಟ್ ಸೆಂಟ್ರಲ್ಲಿ ಹುಡುಕು, ಆ ಮನುಷ್ಯನಲ್ಲಿ ಹುಡುಕು, ಆ ವಸ್ತುವಿನಲ್ಲಿ ಹುಡುಕು, ಹಣದಲ್ಲಿ ಹುಡುಕು, ಊಟದಲ್ಲಿ ಹುಡುಕು, ಬಟ್ಟೆಯಲ್ಲಿ ಹುಡುಕು. ಇನ್ನು ವರ್ಸ್ಟ್ ಆದ ರೀತಿಯಲ್ಲಿ ಮೊಬೈಲ್ ಫೋನಲ್ಲಿ ಗೇಮ್ಸಲ್ಲಿ ಹುಡುಕು, ಆನ್ಲೈನ್ ಗೇಮ್ಸಲ್ಲಿ ಹುಡುಕು, ಪರ್ನೋಗ್ರಫಿಯಲ್ಲಿ ಹುಡುಕು, ಫ್ರೆಂಡ್ಶಿಪ್ಪಲ್ಲಿ ಹುಡುಕು, ಗರ್ಲ್ ಫ್ರೆಂಡಲ್ಲಿ ಹುಡುಕು, ಬಾಯ್ ಫ್ರೆಂಡಲ್ಲಿ ಹುಡುಕು, ಸೆಕ್ಸಲ್ಲಿ ಹುಡುಕು, ಇಮ್ಮೋರಲ್ ಮೂವೀಸಲ್ಲಿ ಹುಡುಕು, ಬೇರೆ ಬೇರೆ. ಇನ್ನು ಕೆಲವುದು ಅಲ್ಲಿ ಇಲ್ಲಿ ಟೂರ್ ಹೊಡೆಯೋದು, ಊರು ಸುತ್ತೋದು, ಅದರಲ್ಲಿ ಹುಡುಕು. ಎಂಟರ್ಟೈನ್ಮೆಂಟ್, ಪಾರ್ಟಿ, ಕ್ಲಬ್, ಸಿನಿಮಾ, ಥಿಯೇಟರ್, ಶಾಪಿಂಗ್ ಮಾಲ್. ನೋಡಿ, ಈ ಬೆಂಗಳೂರಲ್ಲೆಲ್ಲ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಇದೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟಿರ್ತಾರೆ. ಆದರೆ ಎಷ್ಟೋ ಜನ ವೀಕೆಂಡ್ಸ್ ಆದರೆ ಅಲ್ಲಿ ಬರ್ತಾರೆ. ಯಾಕೆ ಬರ್ತಾರೆ ಹೇಳಿ? ಅವ್ರಿಗೇನೋ ಒಂದು ಅಗತ್ಯ ಇದ್ದಿದ್ದು ತಗೋಬೇಕು ಅಂತ ಅಲ್ಲ ಬರೋದು. ಅಲ್ಲಿ ಹೋದರೆ ಏನೋ ಒಂದು ಖುಷಿ, ಏನೋ ಒಂದು ಸಂತೋಷ. ಅವ್ರ ಮೈಂಡ್ ಹೇಳುತ್ತದು. ವೀಕೆಂಡಲ್ಲಿ ಮನೇಲಿದ್ರೆ ಏನು ಸಿಗುತ್ತೆ? ಎಲ್ಲಾದರೂ ಹೋಗ್ಬೇಕು, ದೂರ ಹೋಗಿ ಎಷ್ಟೋ ಜನ ಆತ್ಮಹತ್ಯೆನೇ ಮಾಡ್ಕೊಂಡು ಸತ್ತೋಗ್ಬಿಟ್ರು. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಇಷ್ಟು ದೂರ ಬಂದರೂ ನೆಮ್ಮದಿ ಇಲ್ಲಲ್ಲಪ್ಪ, ಯಾರೂ ನೋಡ್ತಾ ಇಲ್ಲ, ಸತ್ತೋಗ್ಬಿಡೋಣ ಅಂತ ಸತ್ತೇ ಹೋಗ್ಬಿಡ್ತಾರೆ. ಕೆಲವರು ಬೆಟ್ಟದ ಮೇಲೆ ಹೋಗ್ತಾರೆ, ಅಲ್ಲಿ ಹೋದ್ಮೇಲೆ ಅವ್ರ ಥಾಟ್ ಚೇಂಜ್ ಆಗುತ್ತೆ, ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಬೆಟ್ಟ ಹತ್ತೋ ತನಕ ಹತ್ತು ಅಂತ ಪಿಶಾಚಿ ಹತ್ತಿಸ್ತಾನೆ. ಬೆಟ್ಟ ಹತ್ತೋದ್ರಲ್ಲಿ ಏನೋ ಒಂದು ಮಜಾ ಇದೆ ಅಂತ. ಹತ್ತಿದ ಮೇಲೆ ಇಷ್ಟೆಲ್ಲ ಹತ್ತಿದ್ರು ಏನಿದೆ ನಿನಗೆ ಜೀವನದಲ್ಲಿ? ಏನೂ ಇಲ್ಲ. ಒಳ್ಳೆ ಒಂದು ಸಮಯ ಇದು, ಯಾರು ನೋಡ್ತಾ ಇಲ್ಲ, ಇಲ್ಲಿಂದ ಹಾರಿಬಿಟ್ರೆ ಬೇಗ ಸತ್ತೋಗ್ಬಿಡ್ಬೋದು ಅಂತ. ಎಷ್ಟೋ ಜನ ಬೆಟ್ಟದ ಮೇಲೆ ಹತ್ತಿ ಸತ್ತವರಿದ್ದಾರೆ. ಕೆಲವರು ಹೇಳ್ತಾರೆ ಕೈ ತಪ್ಪಿ ಹೋಯ್ತು ಅಂತ, ಕೈ ಜಾರಿ ಹೋಯ್ತು ಅಂತ. ಕೆಲವರು ಬೇಕಂತಾನೆ ಬಿದ್ದವರಿದ್ದಾರೆ. ಕೆಲವರು ಟ್ರೈನಲ್ಲಿ ಹೀಗೆ ಹೋಗ್ತಾ ಇರಬೇಕಾದ್ರೆ ಡೋರಲ್ಲಿ ನಿಂತ್ಕೊಂಡು ಹಿಂಗೆ ಯೋಚನೆ ಮಾಡ್ತಾ ಇರ್ತಾರೆ ಅನೇಕ ವಿಷಯಗಳು. ಎಲ್ಲಾದರೂ ಸಮುದ್ರ ಕಂಡಾಗ ಹಾರು ಹೊಡಿತಾರೆ. ಎಷ್ಟೋ ಜನ ಹಂಗೆ ಬಿದ್ದು ಸತ್ತೋಗಿದ್ದಾರೆ. ಎಷ್ಟೆಷ್ಟೋ ಜನ, ನಮಗೆ ಗೊತ್ತಿಲ್ಲ ಅಷ್ಟೇ. ಆತ್ಮಹತ್ಯೆ ಕಾರಣ ಏನು ಅಂದರೆ, ನಮ್ಮ ಅಂತರಂಗದಲ್ಲಿ ಪಾಪ ಇರುವಾಗ, ಸಿನ್ ಇರುವಾಗ, ಈ ಲೋಕದಲ್ಲಿ ಸ್ಯಾಟಿಸ್ಫ್ಯಾಕ್ಷನನ್ನು ಹುಡುಕುವ ಹಾಗೆ ಮಾಡುತ್ತೆ. ನಮ್ಮನ್ನೇ, ನಮ್ಮ ಹೃದಯ, ನಮ್ಮ ಮನಸ್ಸು ವಂಚಿಸುತ್ತೆ. ಹೀಗೆ ನಾವು ವಂಚನೆಗೆ ಒಳಗಾಗಿ ನಾವೇ ಹಾಳಾಗೋಗ್ತೀವಿ. ಎಷ್ಟೋ ಜನರ ಜೀವನ ಆ ರೀತಿಯಲ್ಲಿ ನಷ್ಟಪಟ್ಟು ಹೋಗಿದೆ. ಸೊ ಅಲ್ಟಿಮೇಟಾಗಿ ನಮಗೆ ಏನು ಗೊತ್ತಿಲ್ಲ ಕೇಳಿದರೆ, ನಾವು ಯಾಕೆ ಈ ಭೂಮಿ ಮೇಲೆ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ. ದಟ್ಸ್ ದ ಬಿಗ್ ಕ್ವೆಶ್ಚನ್. ನಾವು ಯಾಕಿದ್ದೀವಿ ಅನ್ನೋ ಪ್ರಶ್ನೆಗೆ ಡೈರೆಕ್ಟ್ ಉತ್ತರ, ಒಂದೇ ಒಂದು ಉತ್ತರ: ಫಾರ್ ಗಾಡ್ ಆ್ಯಂಡ್ ಗಾಡ್ ಅಲೋನ್. ಯು ಆರ್ ಕ್ರಿಯೇಟೆಡ್ ಫಾರ್ ಗಾಡ್, ಯು ಆರ್ ಕ್ರಿಯೇಟೆಡ್ ಫಾರ್ ಕ್ರೈಸ್ಟ್ ಆ್ಯಂಡ್ ಕ್ರೈಸ್ಟ್ ಅಲೋನ್ ಯು ಆರ್ ಹಿಯರ್. ಅಷ್ಟೇ. ಅದು ಕನ್ವಿಕ್ಟ್ ಆಗಬೇಕು. ದ್ಯಾಟ್ಸ್ ದ ರೈಟ್ ಆನ್ಸರ್. ನೀನು ದೇವರಿಗಾಗಿ ಸೃಷ್ಟಿಸಲ್ಪಟ್ಟವಳು. ನೀನು ಕ್ರಿಸ್ತನಿಗಾಗಿ ಇರುವವಳು. ನಿನ್ನ ಹೃದಯ, ನಿನ್ನ ಮನಸ್ಸು, ನಿನ್ನ ದೇಹ ಕ್ರಿಸ್ತನಿಗಾಗಿ, ದೇವರಿಗಾಗಿ, ದೇವರ ಸಾನ್ನಿಧ್ಯಕ್ಕಾಗಿ. ಸೊ ಯಾವಾಗ ಅದು ನೆರವೇರೋದಿಲ್ವೋ, ಖಂಡಿತವಾಗಲೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸಂತೃಪ್ತಿ ಇಲ್ಲ. ನಾವೆಷ್ಟೇ ಪ್ರಾರ್ಥನೆ ಮಾಡಿದರೂ, ಎಷ್ಟೇ ಸ್ಕ್ರಿಪ್ಚರ್ ಗೊತ್ತಿದ್ದರೂ, ಎಷ್ಟೇ ಹಾಡು ಹೇಳಿದ್ರು, ಏನೇ ಗಿಫ್ಟ್ಗಳಿದ್ದರೂ, ನಮ್ಮೊಳಗಡೆ ಇರಬೇಕಾದವ್ರು ಇಲ್ಲದೆ ಇದ್ದರೆ, ಪರ್ಪಸ್ ಫುಲ್ಫಿಲ್ ಆಗದೇ ಇದ್ದರೆ, ಲೈಫ್ ಈಸ್ ಯೂಸ್ಲೆಸ್, ಮೀನಿಂಗ್ಲೆಸ್. ಹಾಗಾದರೆ ಜೀವನದ ಮುಖ್ಯ ಉದ್ದೇಶ ಏನು ಕೇಳಿದ್ರೆ, ಕ್ರಿಸ್ತನ ಸಾನ್ನಿಧ್ಯವನ್ನು ನಮ್ಮೊಳಗಡೆ ತುಂಬಿಸ್ಕೊಳ್ಳೋದು. ಅದಕ್ಕೆ ಯೇಸು ಸ್ವಾಮಿ ಯೋಹಾನನ ಶುಭ ಸಂದೇಶ 7ನೇ ಅಧ್ಯಾಯ ನಾವು ನೋಡ್ತೀವಿ, ಕೂಗಿ ಹೇಳ್ತಾರೆ. ಜನ ದೇ ಆರ್ ಸೀಕಿಂಗ್ ಸಮ್ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಸಮ್ ಸೆಲೆಬ್ರೇಷನ್ಸ್, ಫೆಸ್ಟಿವಲ್ಸ್ ಅಲ್ವಾ? ಆ ಪರ್ಣಕುಟೀರ ಹಬ್ಬದಲ್ಲಿ ಜನ ಎಲ್ಲ ಹುಡುಕ್ತಾ ಇದ್ರು ಒಂದು ಸಂತೃಪ್ತಿಗಾಗಿ. ಏನೋ ನಮಗೊಂದು ಸಮಾಧಾನ ಬೇಕು, ಶಾಂತಿ ಬೇಕು ಅಂತ ಹೇಳಿಬಿಟ್ಟು ಎಲ್ಲಿ ಹುಡುಕ್ತಾ ಇದ್ದಾರೆ? ಹಬ್ಬ ಮಾಡೋದರಲ್ಲಿ, ಹಬ್ಬದಲ್ಲಿ ಹುಡುಕ್ತಾ ಇದ್ದಾರೆ. ಜಾನ್ ಚಾಪ್ಟರ್ 7 ಹಬ್ಬದ ಕೊನೆಯ ದಿನ ಯೇಸು ಕಾಯ್ತಾರೆ, ಹಬ್ಬ ಎಲ್ಲ ಮುಗಿಲಿ, ಆಮೇಲೆ ನೋಡೋಣ ಇವ್ರನಿಗೆ ಅಂತ. ಹಬ್ಬದ ಕೊನೆಯ ದಿನ, ಕಡೆಯ ದಿನ, ಮಹಾದಿನವಾಗಿತ್ತು. ಅಂದು ಯೇಸು ಏನು ಮಾಡ್ತಾರೆ? ಅಲ್ಲಿ ಕೂಗಿ ಹೇಳ್ತಾರೆ, ಜೋರಾಗಿ ಕೂಗ್ತಾರೆ. ಇಷ್ಟೆಲ್ಲ ಹಬ್ಬ ಮಾಡ್ತಾಯಿದ್ರು, ಜನರಲ್ಲಿ ಏನಿಲ್ಲ, ಪ್ರೀತಿ ಇಲ್ಲ, ಜನರಲ್ಲಿ ಶಾಂತಿ ಇಲ್ಲ, ಜನರಲ್ಲಿ ನೆಮ್ಮದಿ ಇಲ್ಲ. ಬಟ್ ದೇ ಆರ್ ಡೂಯಿಂಗ್ ಸೆಲೆಬ್ರೇಷನ್.
ಅವರು ಹಬ್ಬ ಮಾಡ್ತಾ ಇದ್ದಾರೆ, ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸೆಲೆಬ್ರೇಷನ್ ವಿದೌಟ್ ಟ್ರೂ ಜಾಯ್, ಸೆಲೆಬ್ರೇಷನ್ ವಿದೌಟ್ ಟ್ರೂ ಪೀಸ್. ಆಗ ಯೇಸು ಸ್ವಾಮಿ ಆ ಜನರನ್ನ ನೋಡಿ ಕೂಗಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ. ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ನನ್ನಲ್ಲಿ ವಿಶ್ವಾಸ ಇಡುವವನ ಹೃದಯದಿಂದ ಜೀವಜಲ ಹೊನಲು ಹೊನಲಾಗಿ ಹರಿಯುವುದು ನೋಡಿ ಎಂದು ಕೂಗಿ ಹೇಳಿದರು. ಲೆಟ್ ಎನಿವನ್ ಹೂ ಇಸ್ ಥರ್ಸ್ಟಿ ಕಮ್ ಟು ಮೀ and let the one who believes in me drink. As the scripture has said, out of the believer's heart shall flow rivers of living water. That means if you are a true believer, according to this word, out of the believer's heart shall flow rivers of living water. What is flowing out of your heart? If living water is not flowing out of your heart, you are not a believer. You can claim you are a believer, but Jesus' words are always truth. ಯೇಸುವಿನ ವಾಕ್ಯ ಯಾವಾಗಲೂ ಸತ್ಯ, ಅದು ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ ಅಲ್ವಾ? ಸೊ ಇಲ್ಲಿ ಯೇಸು ಹೇಳ್ತಾರೆ, ನನ್ನಲ್ಲಿ ವಿಶ್ವಾಸ ಇಡುವವನ ಹೃದಯ, ನಿನ್ನ ಹೃದಯದಲ್ಲಿ ಇಫ್ ಯು ಹ್ಯಾವ್ ಟ್ರೂ ಫೇತ್ ಇನ್ ಮೇ, if you have true faith in me, out of your heart, what will come out? Streams of living water. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವಂಥ, ದೇವರಲ್ಲಿ ವಿಶ್ವಾಸವುಳ್ಳ ಹೃದಯ ನಿನ್ನದಾಗಿದ್ದರೆ ಖಂಡಿತವಾಗ್ಲೂ ನಿನ್ನ ಹೃದಯದಿಂದ ಏನು ಬರುತ್ತೆ? ಜೀವಜಲ ಬರುತ್ತೆ. ಯಾರು ಬರ್ಸೋದು ಬೇಡ, ನಾವೇನು ಬರ್ಸೋಕ್ಕಾಗೋದಿಲ್ಲ. ಇದು ದಿಸ್ ಇಸ್ ದ ಬೈ ಪ್ರಾಡಕ್ಟ್ ಆಫ್ ಫೇತ್ ಇನ್ ಕ್ರೈಸ್ಟ್, ಫೇತ್ ಇನ್ ಗಾಡ್. ಹಾಗಾದ್ರೆ ನಮ್ಮ ಹೃದಯದಿಂದ ಜೀವಜಲ ಬರ್ತಾ ಇಲ್ಲ ಅಂದರೆ ಏನಿಲ್ಲ, ಅದರಲ್ಲಿ ವಿಶ್ವಾಸ ಇಲ್ಲ. ಮತ್ತು ನಮಗಿದೆಯಲ್ಲ ಆ ವಿಶ್ವಾಸ, ಏನು ಪ್ರಯೋಜನ ಇಲ್ಲ. ಜೀವಜಲ ಬರಬೇಕಲ್ವಾ, ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ಲ. ಆ್ಯಂಡ್ ದ್ಯಾಟ್ ಫೇತ್ ಈಸ್ ಕಾಲ್ಡ್ ಸೇವಿಂಗ್ ಫೇತ್. ರಕ್ಷಣೆಗೆ ಬೇಕಾದ ವಿಶ್ವಾಸ. ಆ ಸೇವಿಂಗ್ ಫೇತಲ್ಲಿ ಏನು ನಮ್ಮೊಳಗಡೆ ಬರುತ್ತೆ ಕೇಳಿದರೆ, ನಮ್ಮ ಹೃದಯಕ್ಕೆ ಅಂಟಿದ ಆ ರೋಗ ವಾಸಿ ಆಗುತ್ತೆ. ಯಾರಿಂದಲೂ ವಾಸಿ ಮಾಡಲಾಗದ ಆ ರೋಗ ಏನಿದೆಯಲ್ವಾ, ಸಿನ್, ದ್ಯಾಟ್ ಸಿಕ್ನೆಸ್ ವಿಲ್ ಬಿ ಹೀಲ್ಡ್ ಓನ್ಲಿ ಥ್ರೂ ದ ಹೀಲರ್ ಜೀಸಸ್ ಕ್ರೈಸ್ಟ್. ಇದು ಹೇಗೆ ಸಾಧ್ಯ? ಅದು ಹೇಗೆ ಸಾಧ್ಯ ಕೇಳಿದರೆ, ಥ್ರೂ ದ ಗಾಸ್ಪಲ್, ಶುಭ ಸಂದೇಶದ ಮುಖಾಂತರ. ಶುಭ ಸಂದೇಶದ ಮುಖಾಂತರ ನಮ್ಮ ಹೃದಯದಲ್ಲಿ ಈ ಅದ್ಭುತ ಕಾರ್ಯ ನಡೆಯುತ್ತೆ. ಥ್ರೂ ದ ಗಾಸ್ಪಲ್ ದಿಸ್ ಮಿರಕಲ್ ವಿಲ್ ಟೇಕ್ ಪ್ಲೇಸ್ ಇನ್ ಅವರ್ ಹಾರ್ಟ್. ನಮ್ಮ ಹೃದಯ ಚೇಂಜ್ ಆಗುತ್ತೆ. ಚೇಂಜ್ ಆಗೋದು ಅಂದರೆ ಹೃದಯ ರಿಪೇರಿ ಆಗೋದಲ್ಲ. ಇಟ್ಸ್ ನಾಟ್ ರಿಪೇರಿ ಆಮೇಲೆ ಮಾಡ್ಕೋಬೇಕು ನಾವು, ಸರಿ ಆದಮೇಲೆ ಮತ್ತೆ ರಿಪೇರಿ ಮಾಡ್ಕೋಬೇಕು. ಇಲ್ಲಿ ಹೃದಯ ಹೊಸದಾಗುತ್ತೆ. ಗಾಡ್ ವಿಲ್ ಗಿವ್ ಯು ನ್ಯೂ ಹಾರ್ಟ್. ವೆನ್ ಗಾಡ್ ಗಿವ್ಸ್ ಯು ನ್ಯೂ ಹಾರ್ಟ್, ವಿತ್ ದ್ಯಾಟ್ ನ್ಯೂ ಹಾರ್ಟ್ ಯು ವಿಲ್ ಸ್ಟಾರ್ಟ್ ಲಿವಿಂಗ್ ಫಾರ್ ಗಾಡ್. ಯು ಸ್ಟಾರ್ಟ್ ಲವಿಂಗ್ ಗಾಡ್. ಯು ಸ್ಟಾರ್ಟ್ ಲಿವಿಂಗ್ ಫಾರ್ ಗಾಡ್. And out of that heart, streams of living water will come out. Not out of your heart. Out of that new heart which God gives you when you believe in Christ Jesus. It's a wonderful miracle. ಅದು ಒಂದು ದೊಡ್ಡ ಅದ್ಭುತ. ಯಾವಾಗ ಶುಭ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತೀವಲ್ವಾ, ಆ ನಂಬಿಕೆ ಇಡುವಾಗ ನಮ್ಮಲ್ಲಿ ಆಗೋ ದೊಡ್ಡ ಅದ್ಭುತ ಏನು ಕೇಳಿದರೆ, ದೇವರು ನಮಗೆ ಇರುವ ಹೃದಯವನ್ನು ರಿಪೇರಿ ಮಾಡೋದಲ್ಲ, ನಮ್ಗೆ ಹೊಸ ಹೃದಯ ಕೊಡ್ತಾರೆ. ಎಜಿಕೇಲ್ ಪ್ರವಾದಿ ಹೇಳ್ತಾರಲ್ವಾ, ಸೇಮ್ ಥಿಂಗ್ ವಿಲ್ ಹ್ಯಾಪನ್. ದಟ್ ಪ್ರೊಫೆಸಿ ವಿಲ್ ಬಿ ಫುಲ್ಫಿಲ್ಡ್. ಎಜಿಕೇಲ್ 36:26 and 27. ಎಜಿಕೇಲ್ ಪ್ರವಾದಿ ಪುಸ್ತಕ 36ನೇ ಅಧ್ಯಾಯ 26-27ನೇ ವಾಕ್ಯದಲ್ಲಿ ಏನು ಮರೆಯಲ್ಪಟ್ಟಿದೆಯೋ, ದಟ್ಸ್ ಎ ಪ್ರೊಫೆಸಿ. ನಾನು ನಿಮಗೆ ಹೊಸ ಮನಸ್ಸನ್ನು ಅಥವಾ ಹೊಸ ಹೃದಯವನ್ನು, ನೀವು ಸೋಲ್ ಅಂತಾನೆ ಹೇಳಿ, ಹೊಸ ಮನಸ್ಸನ್ನು, ಹೃದಯವನ್ನು ಕೊಟ್ಟು ನಿಮ್ಮಲ್ಲಿ ನನ್ನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯ, ಹಾರ್ಟ್ ಆಫ್ ಸ್ಟೋನ್, ಕಲ್ಲಾದ ಹೃದಯ, ವಂಚನೆಯ ಹೃದಯ, ಅದನ್ನು
ನಿಮ್ಮೊಳಗಡೆಯಿಂದ ತೆಗೆದು ಮೃದುವಾದ ಹಾರ್ಟ್ ಫ್ಲೆಶ್ ಅಥವಾ ಮೈ ಹಾರ್ಟ್ ಎ ನ್ಯೂ ಹಾರ್ಟ್, ಮೃದುವಾದ ಒಂದು ಹೃದಯವನ್ನು ನಿಮಗೆ ದಯಪಾಲಿಸುವನು. ದೆನ್ ವಾಟ್ ಇಸ್ ದ ರಿಸಲ್ಟ್ ಆಫ್ ದ್ಯಾಟ್? ದೇವರು ನಮ್ಮಲ್ಲಿ ಒಳಗಡೆ ಇರುವ ಕಲ್ಲಾದ ಹೃದಯವನ್ನು ತೆಗೆದು ಹಾಕಿ ಮೃದುವಾದ ಒಂದು ಹೃದಯವನ್ನು ನಮ್ಮೊಳಗಡೆ ಫಿಕ್ಸ್ ಮಾಡುವಾಗ ಏನು ಅದ್ಭುತ ಆಗುತ್ತೆ? ನೆಕ್ಸ್ಟ್ ವರ್ಸ್, ನನ್ನ ಆತ್ಮವನ್ನು ಆ ಹೊಸ ಹೃದಯದಲ್ಲಿ ಗಾಡ್ ವಿಲ್ ಡ್ವೆಲ್ ವಿದಿನ್ ಅಸ್. ಪವಿತ್ರ ಆತ್ಮ ನಮ್ಮಲ್ಲಿ ವಾಸವಾಗ್ತಾರೆ ಆ ಹೊಸ ಹೃದಯದಲ್ಲಿ. ಓಕೆ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು, ದೇವರ ಆತ್ಮ ನಮ್ಮಲ್ಲಿಗೆ ಬರ್ತಾರೆ. ಓಕೆ, ದೇವರ ಆತ್ಮ ನಮ್ಮಲ್ಲಿಗೆ ಬರ್ತಾರೆ. ಎರಡನೇದಾಗಿ, ದೇವರ ನಿಯಮಗಳನ್ನು ನಾವು ಅನುಸರಿಸುವ ಹಾಗೆ ದೇವರು ನಮ್ಮಲ್ಲಿ ಇದ್ಕೊಂಡು ಕ್ರಿಯೆ ಮಾಡ್ತಾರೆ. ದಟ್ ಮೀನ್ಸ್ ಕ್ರೈಸ್ಟ್ ಲಿವ್ಸ್ ಥ್ರೂ ಅಸ್. ಯೇಸು ನಮ್ಮೊಳಗಡೆ ನಮ್ಮ ಮುಖಾಂತರ ಜೀವಿಸ್ತಾರೆ. ವಾಟ್ ಎ ವಂಡರ್ಫುಲ್ ಲೈಫ್ ಇಟ್ ಈಸ್. ದಟ್ ಈಸ್ ಟ್ರೂ ಕ್ರಿಶ್ಚಿಯನ್ ಲೈಫ್. ನೋ ಬರ್ಡನ್ ಇಲ್ಲ, ಒದ್ದಾಟ ಇಲ್ಲ, ಸಂಕಟ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್. ಯಾಕೆ ಅಂದರೆ ಏನು ಹೊರಗೆ ಬರುತ್ತೆ? ಲಿವಿಂಗ್ ವಾಟರ್. ಅದನ್ನೇ ಸಮಾರಿತ ಸ್ತ್ರೀಗೂ ಯೇಸು ಹೇಳ್ತಾರೆ. ಸಮಾರಿತ ಸ್ತ್ರೀಗೆ ಅಂದರೆ ನಮಗೆ ಹೇಳೋದು. ಏನು ಹೇಳ್ತಾರೆ? ಜಾನ್ ಚಾಪ್ಟರ್ 4 ವರ್ಸ್ 13-14 ಹೇಳ್ತಾರೆ, ಈ ನೀರು ಕುಡಿಯುವ ಪ್ರತಿಯೊಬ್ಬರಿಗೂ ಮತ್ತೆ ದಾಹ ಆಗುತ್ತೆ. ಈ ನೀರು ಯಾವುದು? ಈ ಲೋಕದ ನೀರು. ಲೋಕದ ಯಾವುದೇ ಇರಲಿ, ಕ್ರಿಯೇಟೆಡ್ ಥಿಂಗ್ಸ್, ಕ್ರಿಯೇಟೆಡ್ ವಾಟರ್, ಗಾಡ್ ಕ್ರಿಯೇಟೆಡ್ ವಾಟರ್ ಆರ್ ಎನಿಥಿಂಗ್ which is created by God, God's creation. If you try to satisfy your soul by the creation, you will never be satisfied. ಅದನ್ನೇ ಯೇಸು ಹೇಳ್ತಿದ್ದಾರೆ. ನಾನು ಈ ನೀರನ್ನು ಕುಡಿಯುವ ಪ್ರತಿಯೊಬ್ಬರಿಗೂ ಏನಾಗುತ್ತೆ? ಮತ್ತೆ ಏನಾಗುತ್ತೆ? ದಾಹ ಆಗುತ್ತೆ. ಅಂದರೆ ಅರ್ಥ ಏನು? ಸ್ಯಾಟಿಸ್ಫೈಡ್ ಆಗಲ್ಲ ಅಂತ. ಯುವರ್ ಸೋಲ್ ಕ್ಯಾನ್ ನಾಟ್ ಬಿ ಸ್ಯಾಟಿಸ್ಫೈಡ್. ದಾವೀದ ಹೇಳ್ತಾನೆ, ಮೈ ಸೋಲ್ ಕ್ಯಾನ್ ಬಿ ಸ್ಯಾಟಿಸ್ಫೈಡ್ ಓನ್ಲಿ ಇನ್ ಯು. ವೆನ್ ಯು ಕಮ್ ಇನ್ ಟು ಮೈ ಸೋಲ್, ಐ ವಿಲ್ ಬಿ ಸ್ಯಾಟಿಸ್ಫೈಡ್. ವೆನ್ ಐ ಫೈಂಡ್ ಮೈ ಸಾಲ್ವೇಷನ್ ರಾಕ್ ಫೋರ್ಟ್ರೆಸ್, ಐ ವಿಲ್ ಬಿ ಸ್ಯಾಟಿಸ್ಫೈಡ್. ನನ್ನ ಕಲ್ಲು ಕೋಟೆ, ನನ್ನ ರಕ್ಷಕನಾದ ದೇವರೇ, ನಿನ್ನನ್ನು ನಾನು ಕಂಡುಕೊಂಡಾಗ ನನಗೆ ಸಂತೃಪ್ತಿ ಆಗುತ್ತೆ. ಹಾಗಾದರೆ ಅದೇ ಪರ್ಪಸ್ ನಮ್ಮನ್ನು ಸೃಷ್ಟಿ ಮಾಡಿದ್ದು. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಒಂದೇ ಒಂದು ಉದ್ದೇಶ, ಅವರು ನಮ್ಮೊಳಗಡೆ ಬಂದು ವಾಸವಾಗಬೇಕು, ನಾವು ಅವರಿಗಾಗಿ ಬದುಕಲಿಕ್ಕೆ ಆಗಬೇಕು. ಅದಲ್ಲದೆ ನೀವು ಹೇಗೆ ಬದುಕಿ, ನೀವು ಕ್ರಿಶ್ಚಿಯನ್ ಆಗಿ ಆದರೂ ಬದುಕಿ, ಕ್ಯಾರಿಸ್ಮ್ಯಾಟಿಕ್ ಆಗಿ ಆದರೂ ಬದುಕಿ, ಕ್ಯಾಥಲಿಕ್ ಆಗಿ ಆದರೂ ಬದುಕಿ, ಪ್ರೊಟೆಸ್ಟೆಂಟ್ ಆಗಿ ಆದರೂ ಬದುಕಿ, ಯಾವ ಜಾತಿ, ಯಾವ ಧರ್ಮ, ಯಾವ ಡಿನಾಮಿನೇಷನ್, ಯಾವ ರೀತಿಯಲ್ಲಾದರೂ ಬದುಕಿ, ನಿಮ್ಮ ಹೃದಯದೊಳಗಡೆ ಯೇಸು ಕ್ರಿಸ್ತನ ಇಲ್ಲದೆ ಇದ್ದರೆ, ದೇವರು ಇಲ್ಲದೆ ಇದ್ದರೆ, ಮತ್ತು ಜೀವನ ಆತನಿಗಾಗಿ ಅಲ್ಲದೆ ಇದ್ದರೆ, ಆ ಜೀವನದಲ್ಲಿ ಸಂತೃಪ್ತಿ, ಸಮಾಧಾನ ಅನ್ನೋದು ಖಂಡಿತವಾಗಲೂ ಸಿಗೋದಿಲ್ಲ. ನಾವೆಷ್ಟೇ ಪ್ರಾರ್ಥನೆ ಮಾಡಿದರೂ ಅಷ್ಟೇ, ಬೈಬಲ್ ಎಷ್ಟು ವಾಕ್ಯ ಗೊತ್ತಿದ್ದರೂ ಅಷ್ಟೇ. ಯೇಸು ಏನು ಹೇಳ್ತಾರೆ? ಈ ನೀರನ್ನು ಕುಡಿಯುವ ಪ್ರತಿಯೊಬ್ಬನಿಗೂ ಮತ್ತೆ ದಾಹವಾಗುತ್ತದೆ, ಆದರೆ ನಾನು ಕೊಡುವ ನೀರನ್ನು, ಯೇಸು ಮಾತ್ರ ಈ ನೀರು ಕೊಡಲಿಕ್ಕಾಗುತ್ತೆ. ನಾನು ಕೊಡುವ ನೀರು ಯಾವುದದು? ಪವಿತ್ರಾತ್ಮ, ಹೋಲಿ ಸ್ಪಿರಿಟ್. ನಾನು ಕೊಡುವ ನೀರನ್ನು, ಪವಿತ್ರಾತ್ಮನನ್ನು ಕುಡಿದವನಿಗೆ, ಸ್ವೀಕಾರ ಮಾಡಿದವನಿಗೆ ಎಂದಿಗೂ ಏನಾಗೋದಿಲ್ಲಂತೆ. ಅದರ ಅರ್ಥ ಏನು? ಫಿಸಿಕಲ್ಲಿ ಥರ್ಸ್ಟ್ ಆಗೋದಿಲ್ಲ ಅಂತ ಅಲ್ಲ, ಶರೀರದಲ್ಲಿ ನಮಗೆ ಬಾಯಾರಿಕೆ ಆಗೋದಿಲ್ಲ ಅಂತ ಅಲ್ಲ, ನಮ್ಮ ಆತ್ಮ ಸ್ಯಾಟಿಸ್ಫೈಡ್ ಆಗುತ್ತೆ ಅಂತ. our soul will be satisfied. ನಮ್ಮ ಅಂತರಂಗ ಸ್ಯಾಟಿಸ್ಫೈಡ್ ಆಗುತ್ತೆ. ಈ ವಂಚನೆಯಿಂದ ನಾವು ಹೊರಗೆ ಬರ್ತೀವಿ. ಯಾವ ವಂಚನೆ? ನಾವೊಂದು ಸಮಾಧಾನಕ್ಕೋಸ್ಕರ, ಸಂತೋಷಕ್ಕೋಸ್ಕರ, ಒಳ್ಳೆಯದಾಗೋದಕ್ಕೋಸ್ಕರ ಏನೇನು ಹುಡುಕ್ತೀವಲ್ವ ಲೋಕದಲ್ಲಿ, ಅದೇ ವಂಚನೆ, ಅದೇ ಮಹಾವಂಚನೆ. ನಾವು ವಂಚನೆ ಒಳಗಾಗಿದ್ದೀವಾ? ಒಳ್ಳೆಯದಾಗಬೇಕಾ ಜೀವನದಲ್ಲಿ? ಹುಡುಕ್ತಾ ಇದ್ದೀವಾ? ಎಲ್ಲಿ ಹುಡುಕ್ತಾ ಇದ್ದೀವಿ? ಹೇಗೆ ಹುಡುಕ್ತಾ ಇದ್ದೀವಿ ಅಲ್ವಾ? ದೇವರು ಹೇಳ್ತಾರೆ ಹೇಗೆ ಹುಡುಕಬೇಕು? ಹೇಗೆ ಹುಡುಕೋದಲ್ಲ, ದೇವ್ರನ್ನೇ ಹುಡುಕಬೇಕು. ಹೀ ಈಸ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್. ಅವರೇ ನಮ್ಮ ಸಂತೃಪ್ತಿ.
ದಾವೀದ ಹೇಳ್ತಾನಲ್ಲ ಏನಂತ, ಬಾಯಾರಿದ ಜಿಂಕೆ ನೀರಿಗಾಗಿ ಹುಡುಕೋ ಥರ ನಾನು ಯಾರಿಗಾಗಿ ಹುಡುಕ್ತಾ ಇದ್ದೀನಿ? ದೇವರ ಆಶೀರ್ವಾದಕ್ಕಾಗಿ ಅಲ್ಲ. ದಣಿದು ನನ್ನ ಮನ ಜೀವಂತ ದೇವರಿಗಾಗಿ ಹುಡುಕ್ತಾ ಇದೆ. ಯಾವುದಕ್ಕಾಗಿ ಹುಡುಕ್ತಾ ಇದೆ? ಜೀವಂತ ದೇವರಿಗಾಗಿ ನನ್ನ ಹೃದಯ ದಣಿತಾ ಇದೆ, ಹುಡುಕ್ತಾ ಇದೆ ಅಂತ. ನಮ್ಮೊಳಗಡೆ ಆ ದಣಿ ಬಂದಿದೆಯಾ? ಹುಡುಕ್ತಾ ಇದ್ದೀವಾ? ಇದು ಒಂದಿನ ಹುಡುಕಿದ್ರೆ ಸಾಕಾಗಲ್ಲ, ದಿನ ಹುಡುಕಬೇಕು. ಎವ್ರಿ ಡೇ ಯು ಮಸ್ಟ್ ಸೀಕ್ ಗಾಡ್ ಎವ್ರಿ ಡೇ. ರಾತ್ರಿ ಮಲ್ಕೊಂಡಾದ್ಮೇಲೆ ಈ ದಿನ ಮುಗೀತು, ಅಕೌಂಟ್ ಕ್ಲೋಸ್ ಆಯಿತು. ಅಂಗಡಿ ಮುಚ್ಚಿ ಹೋಗ್ಬೇಕಾದ್ರೆ ಎಲ್ಲ ಅಕೌಂಟ್ ಕ್ಲೋಸ್ ಮಾಡಿ ಹೋಗ್ತೀವಲ್ಲ, ನೆಕ್ಸ್ಟ್ ಡೇ ನ್ಯೂ ಅಕೌಂಟ್. ಸತ್ತೋಗ್ಬೇಕಾಗಿತ್ತು ರಾತ್ರಿನೇ, ಎದ್ಬಿಟ್ಟಿದ್ದೀವಿ, ಮತ್ತೆ ದೇವರು ದಯೆಯಿಂದ ಎಬ್ಸಿದ್ದಾರೆ. ದೇವರಿಗಾಗಿ ಬದುಕಲಿಕ್ಕೆ ದೇವರು ಒನ್ ಮೋರ್ ಚಾನ್ಸ್ ಕೊಡ್ತಾರೆ. ಇವತ್ತಾದರೂ ನೋಡೋಣ ಇವನ್ನ ಅಂತ, ಇವಳನ್ನ ಇವತ್ತು ನೋಡೋಣ ಏನು ಮಾಡ್ತಾನೆ ಅಂತ. ನಾವು ಎದ್ದ ತಕ್ಷಣ ಮೊಬೈಲ್ ಫೋನ್ ಹಿಡ್ಕೊಳ್ತೀವಿ. ಎದ್ದ ತಕ್ಷಣ ಮೊಬೈಲ್ ಫೋನ್ ಹಿಡ್ಕೊಂಡು ವಾಟ್ಸಪ್ಪಲ್ಲಿ ಯಾರೆಲ್ಲ ಏನು ಮೆಸೇಜ್ ಹಾಕಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಏನೇನು ಬಂದಿದೆ, ಹೊಸದಾಗಿ ಫೇಸ್ಬುಕ್ಕಲ್ಲಿ ಯಾರೆಲ್ಲ ಪೋಸ್ಟ್ ಮಾಡಿದ್ದಾರೆ, ಇದನ್ನೇ ಹುಡ್ಕೊಂಡು ನಮ್ಮದೇ ಆದ ಲೋಕದಲ್ಲಿ ನಾವು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹುಡುಕ್ಲಿಕ್ಕೆ ಹೋಗ್ತೀವಿ. ಅಲ್ಲೇ ಪ್ರಾರಂಭದಲ್ಲೇ ಹಾಳು ಮಾಡ್ಕೊಬಿಡ್ತೀವಿ. ಇನ್ನೆಲ್ಲಿದೆ ಅಲ್ವಾ? ಎವ್ರಿ ಡೇ, ಇವತ್ತಿನ ದಿವಸ ದೇವರು ನಮಗೆ ಕೊಟ್ಟಿದ್ದಾರೆ ಅಂದರೆ ಅದು ಅವ್ರನ್ನ ಹುಡುಕ್ಲಿಕ್ಕೇನೆ. ಎವ್ರಿ ಡೇ. ಎಲ್ಲಿವರೆಗೆ ನಾವು ಹೀಗೆ ಹುಡುಕ್ತಾ ಇದ್ದರೆ ಅವ್ರು ಸಿಗ್ತಾ ಇರ್ತಾರೆ, ನಾವು ಬದುಕಿರೋ ತನಕ. ಆಮೇಲೆ ಪರ್ಮನೆಂಟಾಗಿ ಅವರ ಸಾನ್ನಿಧ್ಯದಲ್ಲೇ ಇರ್ತೀವಿ, ಹುಡುಕೋದಿಲ್ಲ. ಇಲ್ಲಿ ಯಾರು ಹುಡುಕ್ತಾರೋ ಅವರು ಅಲ್ಲಿ ಪರ್ಮನೆಂಟಾಗಿ ಕಂಡುಕೊಳ್ತಾರೆ. ಇಲ್ಲಿ ಮತ್ತೆ ಕಂಡುಕೊಳ್ಳೋದಿಲ್ವಾ? ವಿಶ್ವಾಸದ ಮುಖಾಂತರ ಕಂಡುಕೊಳ್ತೀವಿ. ಅಲ್ಲಿ ನೇರವಾಗಿ ನೋಡ್ತೀವಿ. ಆ ಸೌಭಾಗ್ಯ ದೇವರು ನಮಗೆ ಕೊಡೋದು ಶುಭ ಸಂದೇಶದ ಮುಖಾಂತರ, ಗಾಸ್ಪಲ್ ಮುಖಾಂತರ. ಗಾಸ್ಪಲ್ ಗಿವ್ಸ್ ದ ಫೇತ್ ಟು ಸಿ ದ ಫೇಸ್ ಆಫ್ ಗಾಡ್ ಈವನ್ ದೋ ಯು ಕೆನಾಟ್ ಸಿ ಲಿಟ್ರಲಿ. ಶುಭ ಸಂದೇಶ ನಮಗೇನು ಕೊಡುತ್ತೆ? ಫೇತ್ ಕೊಡುತ್ತೆ. ಯಾವುದಕ್ಕೆ? ಕ್ರಿಸ್ತನ ದರ್ಶನ, ಕ್ರಿಸ್ತನ ಸಾನ್ನಿಧ್ಯ ಅನುಭವಿಸಲಿಕ್ಕೆ ಬೇಕಾದ ವಿಶ್ವಾಸ ಕೊಡುತ್ತೆ. ವಿಶ್ವಾಸದ ಮುಖಾಂತರ ಓನ್ಲಿ ಬೈ ಫೇತ್ ಇನ್ ದಿಸ್ ವರ್ಲ್ಡ್ ವಿ ಕ್ಯಾನ್ ಸಿ ಗಾಡ್, ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಗಾಡ್, ವಿ ಕ್ಯಾನ್ ಸಿ ದ ಫೇಸ್ ಆಫ್ ಗಾಡ್, ಪ್ರೆಸೆನ್ಸ್ ಆಫ್ ಗಾಡ್. ಇಟ್ಸ್ ನಾಟ್ ಎ ಫಿಸಿಕಲ್ ಎಕ್ಸ್ಪೀರಿಯನ್ಸ್. ಓನ್ಲಿ ಬೈ ಫೇತ್ we can see it's a conviction. Who gives that? Gospel. ಶುಭ ಸಂದೇಶ ಕೊಡುತ್ತೆ ಆ ಮನವರಿಕೆ. ವಿಶ್ವಾಸದಿಂದ ನಾವು ಹೀಗೆ ನೋಡಿ ಬದುಕ್ತೀವಿ. ಅದಕ್ಕೆ ಯೇಸು ಹೇಳಿದ್ದು, ನನ್ನಲ್ಲಿ ವಿಶ್ವಾಸ ಉಳ್ಳವನ ಹೃದಯದಿಂದ ಜೀವಜಲ ಬರ್ತಾ ಇರುತ್ತೆ, ಸ್ಟ್ರೀಮ್ಸ್ ಆಫ್ ಲಿವಿಂಗ್ ವಾಟರ್ ಬರ್ತಾ ಇರುತ್ತೆ. ಇಲ್ಲದೆ ಇದ್ದವನ ಹೃದಯದಿಂದ ಲೋಕದ ಜಲ ಬರ್ತಾ ಇರುತ್ತೆ. ಎರಡು ರೀತಿಯ ಜಲ ಇದೆ. ಒಂದು ಲೋಕದ ಜಲ, ಅದರಲ್ಲಿ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಎಲ್ಲ ವಾಂಟ್ಸ್ಗಳಿದೆ. ದಾವೀದ ಹೇಳ್ತಾನಲ್ಲ, ಐ ಶಾಲ್ ಹ್ಯಾವ್ ನೋ ವಾಂಟ್ಸ್. ಕೊರತೆಗಳು, ಕಂಪ್ಲೇಂಟ್ಗಳು, ಬೇಸರಗಳು ಎಲ್ಲ ಬರ್ತಾ ಇರುತ್ತೆ ನಮ್ಮ ಮನಸ್ಸಿಂದ. ಆದರೆ ಯಾವಾಗ ನಾವು ಪ್ರತಿನಿತ್ಯ ವಿಶ್ವಾಸವುಳ್ಳವರಾಗಿ ಜೀವಿಸ್ತೀವೋ, ಶುಭ ಸಂದೇಶದ ಮುಖಾಂತರ ಬರುವಂತಹ ಆ ವಿಶ್ವಾಸವನ್ನು ತೆಗೆದುಕೊಂಡು ನಾವು ಜೀವಿಸ್ತೀವೋ, ನಮ್ಮ ಹೃದಯದಿಂದ ಏನು ಬರುತ್ತೆ? ಜೀವಜಲ ಬರುತ್ತೆ. ಜೀವಜಲ, ಸ್ಟ್ರೀಮ್ಸ್ ಆಫ್ ಲಿವಿಂಗ್ ವಾಟರ್. ಅದರಲ್ಲಿ ಏನೆಲ್ಲ ಇದೆ ಕೇಳಿದರೆ, ಗಲೇಷಿಯನ್ಸ್ 5:22 ಏನೆಲ್ಲ ಇದೆಯೋ ಅದೆಲ್ಲ ಇದೆ. ಗಲಾತ್ಯ 5:22 ಏನೆಲ್ಲ ಇದೆಯೋ ಅದೆಲ್ಲದೂ ಕೂಡ, ಅದರಲ್ಲಿ ಒಂದು ಮಿಸ್ ಆಗಲ್ಲ, ಆಯಿತಾ? ಅದೆಲ್ಲವೂ ಆ ಜೀವಜಲದಲ್ಲಿ ಇದೆ, ಬೇರೆ ಎಲ್ಲೂ ಸಿಗೋಲ್ಲ. ಅದು ಏನಿದೆ ಆಗ ಜೀವಜಲದಲ್ಲಿ? ಯಾರ ಪ್ರೀತಿ? ಯಾವ ಪ್ರೀತಿ? ಯಾರಿಂದಲೂ ಬದಲಿಸಲಾಗದ ಪ್ರೀತಿ. ಪೌಲ ಹೇಳ್ತಾನಲ್ಲ, ನಥಿಂಗ್ ಕ್ಯಾನ್ ಸಪರೇಟ್ ಮೀ ಫ್ರಮ್ ದಿಸ್ ಲವ್ ಆಫ್ ಕ್ರೈಸ್ಟ್. ಆ ಪ್ರೀತಿ ಯಾರಿಂದಲೂ ಬೇರ್ಪಡಿಸಲಾಗದ ಒಂದು ನಿತ್ಯವಾದ ಪ್ರೀತಿ, ಶಾಶ್ವತವಾದ ಪ್ರೀತಿ. ಪ್ರೀತಿ ಮನುಷ್ಯನಿಗೆ ಕೊಡ್ಲಿಕ್ಕೆ ಆಗದೇ ಇರುವ ಆನಂದ, ಮನುಷ್ಯನಿಗೆ ನಾಶಪಡಿಸ್ಲಿಕ್ಕೆ ಆಗದೇ ಇರುವ ಆನಂದ, ಅಂಥ ಒಂದು ಆನಂದ. ಜಾಯ್, ಪೀಸ್, ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ, ಇಂಥವುಗಳೇ. ಇಷ್ಟೆಲ್ಲ ಇನ್ನೂ ಮುಂತಾದವುಗಳು ಎಲ್ಲಿಂದ ಬರುತ್ತೆ? ಆ ಜೀವಜಲದ ಬೈ ಪ್ರಾಡಕ್ಟ್. ಆ ಜೀವಜಲದಲ್ಲಿ ಇದೆಲ್ಲ ಕಂಟೆಂಟ್ಸ್ ಇದೆ. ದೀಸ್ ಆರ್ ದ ಕಂಟೆಂಟ್ಸ್ ಆಫ್ ದಟ್ ಲಿವಿಂಗ್ ವಾಟರ್. ಈಗ ಯೇಸು ಹೇಳ್ತಾರಲ್ಲ,
ನನ್ನಲ್ಲಿ ವಿಶ್ವಾಸ ಇಡುವವನ ಹೃದಯದಿಂದ ಜೀವಜಲ ಹೊನಲಾಗಿ ಹರಿಯುತ್ತೆ. ಆ ಜೀವಜಲದಲ್ಲಿ ಏನಿದೆ ಅಲ್ವಾ? ಕೆಲವರು ಹೇಳ್ತಾರೆ ಆಲ್ಕಲಿನ್ ವಾಟರ್ ಅಂತ ಏನೋ ಹೇಳ್ತಾರೆ. ಆ ವಾಟ್ರಲ್ಲಿ ಆಲ್ಕಲಿನ್ ಇರುತ್ತಂತೆ, ಮಿನರಲ್ ವಾಟರ್ ಅಂತ ಹೇಳ್ತಾರೆ, ಅಥವಾ ಏನೇನೋ ಇರುತ್ತೆ. ಕೆಲವೊಂದು ಬಾಟಲ್ ವಾಟ್ರಿಗೇ 250-300 ರೂಪಾಯಿ ಇದೆ. ಕಾಪರ 5,000 ಇದೆಯಾ ಮಿನರಲ್ ವಾಟರ್? ಓಹೋ, ನೋಡಿ ಅದರಲ್ಲಿ ಏನೇನೋ ಇರುತ್ತೆ. ಈ ದೊಡ್ಡ ದೊಡ್ಡ ಕ್ರಿಕೆಟ್ ಆಟಗಾರರೆಲ್ಲ ಕುಡಿತಾರೆ, ಸಿನಿಮಾ ನಟರು ಅವರು ಇವರೆಲ್ಲ, ಬಿಸ್ನೆಸ್ ಮ್ಯಾನ್ ಎಲ್ಲ ಕುಡಿತಾರೆ. ಫಸ್ಟ್ ಕ್ಲಾಸ್ ಫ್ಲೈಟಲ್ಲಿ ಬಿಸ್ನೆಸ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡೋರಿಗೆಲ್ಲ ಕುಡಿತಾರೆ. ಅವರು ಈ 20 ರೂಪಾಯಿ ಬಿಸ್ಲರಿ ಎಲ್ಲ ಕುಡಿಯೋದು ಅಲ್ವಾ? ಸೊ 200 ರೂಪಾಯಿದು, 2,000 ರೂಪಾಯಿದು, 20,000 ರೂಪಾಯಿದು, ಲಕ್ಷದ್ದು ಇದೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ, ನಂಬಲಿಕ್ಕೆ ಕಷ್ಟ. ಗೋಲ್ಡ್ ಮೈನ್ಸ್ ಏನಿವೆ. ಹಾಗಾದರೆ ಈ ಸ್ಟ್ರೀಮ್ಸ್ ಆಫ್ ಲಿವಿಂಗ್ ವಾಟರಲ್ಲಿ ಬೆಲೆ ಕಟ್ಟಲಿಕ್ಕೆ ಆಗದೆ ಇರೋವಂಥದ್ದು ಪ್ರೀತಿ ಇದೆ, ದೇವರ ಪ್ರೀತಿ ಇದೆ, ಕ್ರಿಸ್ತನ ಶಾಂತಿ ಇದೆ, ಕ್ರಿಸ್ತನ ಆನಂದ ಇದೆ, ಕ್ರಿಸ್ತನಲ್ಲಿರುವ ಶಾಂತಿ, ಕ್ರಿಸ್ತನ ವಿಶ್ವಾಸ, ಸಂಯಮ, ಸದ್ಗುಣ. ಎವ್ರಿ ಕ್ಯಾರೆಕ್ಟರ್ ಆಫ್ ಕ್ರೈಸ್ಟ್ ಜೀಸಸ್ ಇಸ್ ಹಿಡನ್ ಇನ್ ದಟ್ ಲಿವಿಂಗ್ ವಾಟರ್ ಕಾಲ್ಡ್ ಹೋಲಿ ಸ್ಪಿರಿಟ್. ಆ್ಯಂಡ್ ಜೀಸಸ್ ಸೇಸ್ ಔಟ್ ಆಫ್ ಬಿಲೀವರ್ಸ್ ಹಾರ್ಟ್ ವಿಲ್ ಫ್ಲೋ ದ ಸ್ಟ್ರೀಮ್ಸ್ ಆಫ್ ಲಿವಿಂಗ್ ವಾಟರ್. ಇದು ನಮ್ಮೊಳಗಡೆ ಫಿಲ್ಟ್ರಾಗಿ ಬರೋದ್ರಿಂದ ಆ ಕ್ವಾಲಿಟಿ ಹಾಳಾಗ್ತಾ ಇದೆ. ಫಿಲ್ಟ್ರ್ ಯಾವುದು ಗೊತ್ತಾ? ಈ ಮೈಂಡ್ ಏನು ಮಾಡುತ್ತೆ ಕೇಳಿದರೆ, ಇಲ್ಲಿಂದ ಬರುವ ಆ ವಾಟರ್ನ ಫಿಲ್ಟ್ರ್ ಮಾಡಿ ಇರೋ ಕ್ವಾಲಿಟಿನೆಲ್ಲ ಹಾಳು ಮಾಡಿ ಡೈಲ್ಯೂಟ್ ಮಾಡಿ ಕೊಡುತ್ತೆ. ಸೊ ಅದರಿಂದನೇ ಲಾಸ್ಟ್ ಒಂದು ವಾಕ್ಯ ಹೇಳಿ ನಿಲ್ಲಿಸ್ಬಿಡ್ತೀನಿ. ಯಾಕೆ ಅಂದರೆ ಈ ವಾಕ್ಯ ಒಂಥರ ಸ್ಟ್ರೀಮ್ಸ್ ಆಫ್ ಲಿವಿಂಗ್ ವಾಟರ್ ನಿಲ್ಲಲ್ಲ, ಅದು ನಾವು ನಿಲ್ಲಿಸೋಣ. ಪ್ರೋವರ್ಬ್ಸ್ ಚಾಪ್ಟರ್ 4:23, ಜ್ಞಾನೋಕ್ತಿ 4:23 ಹೇಳ್ತಾರೆ. ಏನು ಹೇಳ್ತಾರೆ? ಜ್ಞಾನೋಕ್ತಿ 4:23, ಪ್ರೋವರ್ಬ್ಸ್ 4:23. ಆದ್ದರಿಂದ ಮಗನೇ ಮಗಳೇ, ನೀನೊಂದು ಕೆಲಸ ಮಾಡು, ನಿನ್ನ ಹೃದಯ ಅಥವಾ ನಿನ್ನ ಮೈಂಡ್ ಇದೆಯಲ್ಲ, ಮನಸ್ಸು, ನಿನ್ನ ಹೃದಯವನ್ನು ಕಾಪಾಡು, ಜಾಗರೂಕತೆಯಿಂದ ನಿನ್ನ ಮೈಂಡ್ ಹಾಳು ಮಾಡ್ಕೋಬೇಡ. ಅದು ಇದು ಚಿಂತೆ ಮಾಡಬೇಡ, ಅದು ಇದು ನೋಡಬೇಡ. ಓಕೆ, ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್, ಯುವರ್ ಮೈಂಡ್. ನಿನ್ನ ಹೃದಯವನ್ನು ಕಾಪಾಡು ಜಾಗರೂಕತೆಯಿಂದ, ಏಕೆಂದರೆ ಅದರಿಂದ ಏನು ಹೊರಡುತ್ತೆ? ಸ್ಟ್ರೀಮ್ಸ್ ಆಫ್ ಲಿವಿಂಗ್ ವಾಟರ್ ವಿಲ್ ಫ್ಲೋ ಔಟ್ ಆಫ್ ಯುವರ್ ಹಾರ್ಟ್. ಸೊ ನೌ ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಮೈಂಡ್. ಈ ಮೈಂಡಲ್ಲಿಗೆ ಯಾವ ಫಿಲ್ಟ್ರು ಹಾಕೋಬೇಡ. ಸೈತಾನನ ಅಟ್ಯಾಕ್ ಜಾಗ ಯಾವುದು ಗೊತ್ತಾ? ನಮ್ಮ ಮೈಂಡ್. ಅವನು ಹೇಗೆ ಅಟ್ಯಾಕ್ ಮಾಡ್ತಾನೆ ಕೇಳಿದರೆ, ವಿಶ್ವಾಸಿಗಳನ್ನು, ನಾವು ನಮ್ಮ ದೇವರ ವಾಕ್ಯನೇ ಅಲ್ವಾ, ಸೋಲಾ ಸ್ಕ್ರಿಪ್ಚರ್ ಅಂತ ಹೇಳೋರು ಇದ್ದಾರೆ ಕೆಲವರು. ಸ್ಕ್ರಿಪ್ಚರ್ ಅಲೋನ್, ದೇವರು ಕ್ರೈಸ್ಟ್ ಅಲೋನ್ ಅಂದರೆ ಓಕೆ, ಪರವಾಗಿರಲಿಲ್ಲ. ಓನ್ಲಿ ಸ್ಕ್ರಿಪ್ಚರ್ ಅಂತ ಹೇಳೋರು ಕೆಲವರು ಇದ್ದಾರೆ, ಪ್ರೊಟೆಸ್ಟೆಂಟ್ಸ್ ಕೆಲವರು. ಕ್ಯಾಥಲಿಕ್ ಹೇಳಲ್ಲ ಬಿಡಿ, ಅವರು ಸ್ಕ್ರಿಪ್ಚರ್ ಆ್ಯಂಡ್ ಟ್ರೆಡಿಷನ್ ಅಂತ ಹೇಳ್ಬಿಡ್ತಾರೆ. ಯಾಕೆ ಬೇಕು ನಮಗದೆಲ್ಲ? ಕ್ರೈಸ್ಟ್ ಅಲೋನ್ ಅಂದರೆ ಮುಗೀತಲ್ವ. ಕ್ರೈಸ್ಟ್ ಅಲೋನ್ ಅಂದರೆ ಗಾಡ್ ಅಲೋನ್ ಈಸ್ ಮೈ ಸ್ಯಾಟಿಸ್ಫ್ಯಾಕ್ಷನ್. ಸ್ಕ್ರಿಪ್ಚರ್ ಅಲೋನ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಖಂಡಿತ ಸ್ಯಾಟಿಸ್ಫೈಡ್ ಆಗಲ್ಲ. ಇನ್ ಟ್ರೆಡಿಷನ್ ಅಲೋನ್ ಅಥವಾ ಟ್ರೆಡಿಷನ್ ಪ್ಲಸ್ ಸ್ಕ್ರಿಪ್ಚರ್ ಅಂದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅಲ್ಟಿಮೇಟ್ಲಿ ದಾವಿದ ಹೇಳ್ತಾನೆ, ಗಾಡ್ ಅಲೋನ್ ಈಸ್ ಮೈ ಸ್ಯಾಟಿಸ್ಫ್ಯಾಕ್ಷನ್. ಇದೆಲ್ಲ ಈ ಸ್ಕ್ರಿಪ್ಚರ್ ಹೇಳುತ್ತೆ, ಆದರೂ ನಂಬೋದಿಲ್ಲ. ಯೇಸು ಹೇಳ್ತಾರೆ ಒಂದು ಕಡೆ, ಪವಿತ್ರ ಗ್ರಂಥದಿಂದಲೇ ನಿತ್ಯ ಜೀವ ಸಿಗುತ್ತೆ ಅಂದ್ಕೊಂಡು ನೀವು ಹುಡುಕಾಡ್ತಾ ಇದ್ದೀರಾ ಯೆಹೂದ್ಯರೇ, ಆದರೆ ಈ ನಿತ್ಯ ಜೀವಕ್ಕೋಸ್ಕರ ನನ್ನ ಹತ್ರನೇ ಬರ್ತಾ ಇಲ್ಲ. ಮತ್ತು ನೀವು ಹುಡುಕಿ ಏನು ಪ್ರಯೋಜನ? ಇಫ್ ದ ಸ್ಕ್ರಿಪ್ಚರ್ಸ್ ಆರ್ ನಾಟ್ ಗೈಡಿಂಗ್ ಯು ಟುವರ್ಡ್ಸ್ ಕ್ರೈಸ್ಟ್, ಸ್ಕ್ರಿಪ್ಚರ್ಸ್ ಆರ್ ಯೂಸ್ಲೆಸ್ ಫಾರ್ ಯು, ಗುಡ್ ಫಾರ್ ನಥಿಂಗ್. ಇಫ್ ಟ್ರೆಡಿಷನ್ಸ್ ಆರ್ ನಾಟ್ ಗೈಡಿಂಗ್ ಯು ಟುವರ್ಡ್ಸ್ ಕ್ರೈಸ್ಟ್ ಟು ಎಕ್ಸ್ಪೀರಿಯನ್ಸ್ ಯುವರ್ ಸಾಲ್ವೇಷನ್, your traditions are useless. If your prayers, whatever you take, devotion, prayers, those things are not guiding you towards Christ, the eternal hope of glory, your traditions, prayers, everything is useless. The ultimate aim is Christ. ಯೇಸುವೇ ನಮ್ಮ ಸರ್ವಸ್ವ, ದೇವರೇ ಎಲ್ಲ, ಅದನ್ನೇ ದಾವಿದ ಹೇಳೋದು. ಆದರೆ ಈ ಪಿಶಾಚಿ ಏನು ಮಾಡ್ತಾನೆ ಕೇಳಿದರೆ, ಸ್ಕ್ರಿಪ್ಚರ್ನ ಯೂಸ್ ಮಾಡಿ, ಟ್ರೆಡಿಷನ್ಸ್ನ ಯೂಸ್ ಮಾಡಿ, ಎರಡನ್ನೂ ಯೂಸ್ ಮಾಡ್ತಾನೆ. ಟ್ರೆಡಿಷನ್ಸ್ನೂ ಯೂಸ್ ಮಾಡ್ತಾನೆ, ಸ್ಕ್ರಿಪ್ಚರ್ನೂ ಯೂಸ್ ಮಾಡ್ತಾನೆ.
ಇನ್ನು ಬೇರೆ ಬೇರೆ ಏನೆಲ್ಲ ಆಗುತ್ತೋ ಎಲ್ಲ ರಿಲೀಜಿಯಸ್ ಸ್ಟಫ್ಗಳನ್ನ ಯೂಸ್ ಮಾಡಿ ನಮ್ಮ ಈ ಮೈಂಡಿಗೆ ಒಂದು ಫಿಲ್ಟರ್ ಹಾಕ್ತಾನೆ. ರಿಲೀಜಿಯಸ್ ಫಿಲ್ಟರ್, ಕರಿಸ್ಮ್ಯಾಟಿಕ್ ಫಿಲ್ಟರ್, ಬೇರೆ ಬೇರೆ ರೀತಿಯಲ್ಲಿ ಅವನು ಫಿಲ್ಟರ್ ಹಾಕ್ತಾನೆ. ನಾವು ಫಿಲ್ಟ್ರಲ್ಲಿ ಹೊರಗಡೆ ತಗೊಂಡು ಬರ್ತೀವಿ. ಅಷ್ಟೊತ್ತಿಗೆ ಇರೋ ಕ್ವಾಲಿಟಿ ಎಲ್ಲ ಹಾಳಾಗಿ ಹೋಗಿ ನಮ್ಮದೇ ಆದ ಒಂದು ಕ್ವಾಲಿಟಿ ಬರುತ್ತೆ ಅದಕ್ಕೆ. ಅದರಿಂದನೇ ಇಲ್ಲಿ ವಾಕ್ಯ ಹೇಳಿರೋದು, ನಿನ್ನ ಮೈಂಡ್, ನಿನ್ನ ಹೃದಯ ಜಾಗರೂಕತೆಯಿಂದ ಕಾಪಾಡಿಕೊ. ಅದು ಯಾರಿಗೆ ಬಿಟ್ಟಿದ್ದು? ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ. ಪೌಲ ತಿಮ್ಮತಿಗೆ ಹೇಳ್ತಾನಲ್ವ, ಪವಿತ್ರಾತ್ಮನ ಸಹಾಯದಿಂದ ದೇವರನಿಗೆ ಕೊಟ್ಟಂತಹ ವಾಕ್ಯಗಳನ್ನು ನೀನು ಸುರಕ್ಷಿತವಾಗಿ ಇಟ್ಕೋ, ಇದು ನಿನ್ನನ್ನು ಜೀವೋದ್ಧಾರ ಮಾಡುತ್ತೆ. ಬೇರೆ ಅವ್ರು ಕಾಪಾಡ್ತಾರೆ, ಇವ್ರು ಕಾಪಾಡ್ತಾರೆ ಅಂದರೆ ಫೂಲಿಶ್ನೆಸ್. ಯಾರೂ ಕಾಪಾಡಲ್ಲ ಯಾರನ್ನು. ಅವರೇ ಅವ್ರನ್ನ ಕಾಪಾಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮನ್ನ ಕಾಪಾಡ್ತಾರೆ, ಅದು ಕಾಪಾಡುತ್ತೆ, ಇದು ಕಾಪಾಡುತ್ತೆ. ಯಾವುದು ಕಾಪಾಡಲ್ಲ. ಅದನ್ನೇ ನೀವು ಕಾಪಾಡಿದರೆ ಉಳಿಯುತ್ತೆ ಅಷ್ಟೇ, ಇಲ್ಲಾಂದ್ರೆ ಅದು ಹೋಯ್ತು. ಕಾಪಾಡೋಕ್ಕೊಬ್ಬರಿಗೆ ಆಗೋದು ಕರ್ತನಿಗೆ, ದೇವರಿಗೆ. ಗಾಡ್ ಅಲೋನ್ ಕ್ಯಾನ್ ಸೇವ್ ಅಸ್. ಓನ್ಲಿ ಸೇವಿಯರ್ ಕ್ಯಾನ್ ಸೇವ್ ಅಸ್. ಆ್ಯಂಡ್ ವಿ ಹ್ಯಾವ್ ಓನ್ಲಿ ಒನ್ ಸೇವಿಯರ್, ಆ್ಯಂಡ್ ದ್ಯಾಟ್ ಸೇವಿಯರ್ ಇಸ್ ಜೀಸಸ್ ಕ್ರೈಸ್ಟ್. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಒಳ್ಳೆಯ ದೇವರೇ, ನೀವು ನಮ್ಮ ಅಂತರಂಗವನ್ನು ಉಂಟು ಮಾಡಿದ ದೇವರಾಗಿದ್ದೀರಿ. ನಮ್ಮ ಅಂತರಂಗದಲ್ಲಿ ನೀವೇ ಬಂದು ವಾಸವಾಗಬೇಕೆಂದು ನೀವು ನಮ್ಮ ಹೃದಯವನ್ನು ಉಂಟು ಮಾಡಿದ್ದೀರಿ. ನಿಮ್ಮ ಶುಭ ಸಂದೇಶದ ಮುಖಾಂತರವಾಗಿ ನಮ್ಮಲ್ಲಿ ವಿಶ್ವಾಸವನ್ನು ಕೊಟ್ಟು, ಆ ವಿಶ್ವಾಸದ ಫಲವಾಗಿ ಯೇಸುವಿನ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ಮಾಡಿದ್ದೀರಿ. ಪವಿತ್ರಾತ್ಮನನ್ನು ಒಂದು ವರವಾಗಿ ನಮಗೆ ಕೊಟ್ಟಿದ್ದೀರಿ. ಈ ಜೀವಜಲ ಪ್ರತಿನಿತ್ಯವೂ ನಾವು ಅನುಭವಿಸುವ ಆ ಮಹಾ ಸೌಭಾಗ್ಯವನ್ನು ನಮಗೆ ಅನುಗ್ರಹಿಸೋದಕ್ಕಾಗಿ ಸ್ತೋತ್ರ ಅಪ್ಪ. ಈ ಲೋಕದಲ್ಲೂ ಲೌಕಿಕವಾದವುಗಳಲ್ಲಿಯೂ ನಾವು ತೃಪ್ತರಾಗದ ಹಾಗೆ ಯೇಸುವಿನಲ್ಲಿಯೂ, ಅವರ ವಾಕ್ಯದಲ್ಲಿಯೂ, ಅವರ ಆತ್ಮನಲ್ಲಿಯೂ, ಅವರ ಆತ್ಮನ ಕಾರ್ಯಗಳಲ್ಲಿಯೂ ನಾವು ತೃಪ್ತರಾಗುವಂತೆ ನೀವು ಪ್ರತಿದಿನ ನಮ್ಮನ್ನು ಕೃಪೆಯಲ್ಲಿ, ನಿಮ್ಮ ಅನುಗ್ರಹದಲ್ಲಿ ನಡೆಸ್ತಾ ಇದ್ದೀರಿ ಅಪ್ಪ. ಈ ಮಹಾ ಸೌಭಾಗ್ಯದಲ್ಲಿ ನಾವು ಭಾಗಿಗಳಾಗುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಈ ದಿನ ನೀವು ಕೊಟ್ಟ ಒಂದೊಂದು ವಚನಗಳಿಗಾಗಿ ಸ್ತೋತ್ರ. ನಮ್ಮೊಂದಿಗೆ ಮಾತನಾಡಿದ ನಿಮ್ಮ ನುಡಿಗಳಿಗಾಗಿ ಸ್ತೋತ್ರ. ನಿಮ್ಮ ಎಚ್ಚರಿಕೆಯ ಮಾತುಗಳಿಗಾಗಿ ಸ್ತೋತ್ರ ಅಪ್ಪ. ಈ ನುಡಿಗಳನ್ನು ನಮ್ಮ ಹೃದಯದಲ್ಲಿಟ್ಟು ನಾವು ಜೀವಿಸಲು ಪವಿತ್ರಾತ್ಮರೇ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ, ಆಮೇನ್.